ಅಂತಿಮದ ಆರಂಭ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಕಳೆದ ಕೆಲವು ಸಂಚಿಕೆಗಳಿಂದ ಪ್ರಕಟಣೆಯ ಪುಸ್ತಕದ ಕುರಿತಾಗಿ, ಅದರಲ್ಲೂ ವಿಶೇಷವಾಗಿ ಪ್ರಕಟಣೆಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವಂತಹ 7 ಸಭೆಗಳ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ. ಅದರಲ್ಲಿ ಈಗಾಗಲೇ ನಾವು 6 ಸಭೆಗಳ ಕುರಿತಾಗಿ ನೋಡಿದ್ದೇವೆ. ಈ ಸಂಚಿಕೆಯನ್ನು ನೋಡುತ್ತಾ ಇರುವಂತಹ ಅನೇಕರು ನಮಗೆ ಅನೇಕ ಮೆಸೇಜ್ ಮಾಡಿದ್ದೀರಾ, ಇದು ಪ್ರಯೋಜನವಾಗಿತ್ತು ಎಂಬುದಾಗಿ. ಆದ್ದರಿಂದ ಈ ಒಂದು ಸಂಚಿಕೆಯಲ್ಲೂ ಕೂಡ ಕಡೆಯದಾಗಿ ಇರುವಂತಹ ಸಭೆ ಲವೋದಿಕೆಯ ಸಭೆ, ಆ ಸಭೆಯ ಕುರಿತಾಗಿ ನಾವು ತಿಳಿದುಕೊಳ್ಳೋಣ. ಆ ಸಭೆಯಲ್ಲಿರುವಂತಹ ಆಳವಾದ ಸತ್ಯ, ಆ ಸಭೆಯು ಇವತ್ತು ಇರುವಂತಹ ನಮಗೆ ಏನನ್ನು ತಿಳಿಸುತ್ತದೆ, ನಾವು ಯಾವ ರೀತಿಯಾಗಿ ಆ ಸಭೆಯ ಮೂಲಕವಾಗಿ ದೇವರ ವಾಕ್ಯದ ಕಡೆಗೆ ತಿರುಗಬೇಕೆಂಬುದಾಗಿ ಆ ಸಭೆಯ ಕುರಿತಾಗಿ ನಾವು ಇವತ್ತು ಕೇಳಿ ತಿಳಿದುಕೊಳ್ಳೋಣ. ಬನ್ನಿ. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಹೇಗಿದ್ದೀರಾ ಬ್ರದರ್? ಗಾಡ್ಸ್ ಗ್ರೇಸ್ ಚೆನ್ನಾಗಿದ್ದೀವಿ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರದರ್. ನಾವು ದೇವ್ರ ಕೃಪೆಯಿಂದ 6 ಸಭೆಗಳ ಕುರಿತ ಈಗಾಗಲೇ ನೋಡಿದ್ದೀವಿ. ಅದು ಬಹಳ ಪ್ರಯೋಜನವಾಗಿತ್ತು. ಯಾಕಂದ್ರೆ ಇಲ್ಲಿವರೆಗೂ ನಾವು ಸುಮ್ಮನೆ ಏನೋ ಓದ್ತಾ ಇದ್ವಿ. ಆದರೆ ನಾವು ಈ ಸಂಚಿಕೆಯಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡಬೇಕಾದ್ರೆ ಫಸ್ಟ್ ಅದರ ಬ್ಯಾಕ್ಗ್ರೌಂಡು, ಆ ಪದದ ಅರ್ಥ ಏನು ಹೇಳುತ್ತೆ, ಅದರ ಕಾಲಘಟ್ಟ ಯಾವುದು ಎಂಬುದಾಗಿ, ಅದೇ ರೀತಿಯಾಗಿ ದೇವರು ಆ ಸಭೆಗಳ ಮೂಲಕವಾಗಿ ನಮ್ಗೆ ಏನು ತಿಳಿಸ್ತಾರೆ ಎಂಬುದಾಗಿ ಬಹಳ ಅದ್ಭುತವಾಗಿ ವಿವರಿಸಿದ್ರಿ. ಇವತ್ತು ಕಡೆಯ ಸಭೆ ಲವೋದಿಕೆಯ ಸಭೆ. ಸೊ ಈ ಸಭೆಯ ವಿಶೇಷತೆ ಏನು, ಈ ಸಭೆ ನಮಗೇನು ತಿಳಿಸುತ್ತದೆ, ಈ ಸಭೆಯಲ್ಲಿರುವಂಥ ಆತ್ಮಿಕವಾದ ಸತ್ಯತೆಗಳೇನು ಎಂಬುದಾಗಿ ಅದರ ಕುರಿತಾಗಿ ತಿಳಿಸುವುದಾದರೆ ನಮ್ಮೆಲ್ಲರಿಗೂ ಕೂಡ ಪ್ರಯೋಜನವಾಗಿರುತ್ತೆ. ಎಲ್ಲ ಸ್ತುತಿಗಳ ಮಹಿಮೆ ದೇವರಿಗೆ ಮಾತ್ರ, ಏಕೆಂದರೆ ದೇವರೇ ಎಕ್ಸ್ಪ್ಲೈನ್ ಮಾಡೋದನ್ನು. ಏಕೆಂದರೆ ವಾಕ್ಯ ಹೇಳುತ್ತದೆ, ಸತ್ಯವೇದ ವಾಕ್ಯವನ್ನು ತಿಳಿಯುವ ಹಾಗೆ ಹೃದಯವನ್ನು ತೆರೆದರು ಎಂಬುದಾಗಿ. ಹೃದಯ ತೆರೆಯಲ್ಪಡದೆ ದೇವರ ವಾಕ್ಯ ಯಾರೊಳಗೂ ಹೋಗಲ್ಲ. ಎಷ್ಟೇ ಸಾಮರ್ಥ್ಯವುಳ್ಳ ಪ್ರಸಂಗಿಯಾಗಿದ್ದರೂ ಕೂಡ, ಅಥವಾ ಎಷ್ಟೇ ಬಹಳ ಡೀಪಾಗಿ ಓದಿ ಜ್ಞಾನವುಳ್ಳವರಾಗಿದ್ದರೂ ಕೂಡ, ಅವರ ಒಂದು ಸಾಮರ್ಥ್ಯವೋ ಯಾವುದೊಂದನ್ನು ಹೋಗದಿರುವ ಪ್ರೆಸೆಂಟೇಷನ್ ಎಲ್ಲ ಏನೂ ಇಲ್ಲ. ದೇವರಾತ್ಮ ನಡೀಬೇಕು, ಅವರ ಸ್ಥಳದಲ್ಲಿ ಕ್ರಿಯೆ ಮಾಡಬೇಕು ಅಂತ ಅವ್ರು ತೀರ್ಮಾನ ಮಾಡಬೇಕು, ಅವಾಗಲೇ ಇದು ನಡೆಯುತ್ತೆ. ಇನ್ನೊಂದು ಸಾಕ್ಷಿ ಏನಂದ್ರೆ ಬದರ್, ಈ ಸಂಚಿಕೆ ಓದೋದಕ್ಕಿಂತ ಮುಂಚೆ ಬಹಳ ಜನ ಈಗ ಪ್ರಕಟಣೆ ಪುಸ್ತಕ ಓದೋದಕ್ಕೆ ಆರಂಭಿಸಿದ್ದಾರೆ. ಸೊ ಅನೇಕರು ಫೋನ್ ಮಾಡೋರೆಲ್ಲ ಏನು ಹೇಳ್ತಾರೆ ಅಂದರೆ, ನಮ್ಗೆ ಇದಕ್ಕೂ ಮುಂಚೆ ಪ್ರಕಟಣೆ ಪುಸ್ತಕ ಭಾಳ ಕಷ್ಟ, ಓದೋದಕ್ಕೆ ಆಗೋದಿಲ್ಲ ಅಂತ ಅನ್ಕೊಂಡಿದ್ವಿ. ಆದರೆ ಈ ಸಂಚಿಕೆ ನೋಡಿದ ನಂತರ ಇನ್ನೂ ಇದನ್ನು ಓದಬೇಕನ್ನೋ ಆಸಕ್ತಿ ನಮ್ಮಲ್ಲಿ ಜಾಸ್ತಿ ಆಗಿದೆ, ಆಸೆ ಉಂಟಾಗಿದೆ ಅಂತ ಭಾಳ ಜನ ಸಾಕ್ಷಿ ಹೇಳಿದ್ರು. ದೇವ್ರ ಕೃಪೆನೇ ಅದು. ಅಂದರೆ ಈ ಒಂದು ಕಾಲ ಬಂದು ರೆವಲ್ಯೂಷನ್ ಇರುವಂತಹ ಕಾರ್ಯಗಳು ನೆರವೇರೋ ಕಾಲಘಟ್ಟದಲ್ಲಿದ್ದೀವಿ ನಾವು. ಸೊ ಹಾಗಾಗಿ ದೇವರು ಬಂದು ಬಹಿರಂಗ ಪಡಿಸ್ತಾ ಇದ್ದಾರೆ, ಮುದ್ರೆಗಳು ಹೊಡೆಯಲ್ಪಡುತ್ತೆ ಅಂತ ನೋಡ್ತಾ ಇದ್ದೀವಿ. ಬಹಳ ಸಂತೋಷ, ಎಲ್ಲ ಗನವು ದೇವರಿಗೆ. ನಾವು ಇವತ್ತು ಲವೋದಿಕೆಯ ಸಭೆಯ ಬಗ್ಗೆ ನಾವು ನೋಡಲಿದ್ದೇವೆ. ನೋಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಷಯವನ್ನು ಹೇಳಿ ನೋಡೋಣ. ಯಾಕೆಂದರೆ ಕಳೆದ ಬಾರಿ ನಾವು ಫಿಲದೆಲ್ಫಿಯಾ ಸಭೆಯ ಬಗ್ಗೆ ನಾವು ನೋಡಿದ್ವಿ. ಫಿಲದೆಲ್ಫಿಯಾ ಸಭೆಯ ಕಾಲ ಎನ್ನುವುದು ಬಂದು ಮಿಷನರಿಗಳ ಕಾಲ ಅಂತ ನೋಡಿದ್ವಿ. ಅದಕ್ಕಿಂತ ಹಿಂದೆ ಬಂದು ಸಾರ್ದಿಸ್ ಸಭೆ, ಅಂದರೆ ಸಾರ್ದಿಸ್ ಸಭೆಯ ಕಾಲ ಬಂದು ಮಾರ್ಟಿನ್ ಲೂಥರ್ 1517ರಿಂದ 1798 ಅಂತ ನೋಡಿದ್ವಿ. ಈಗ 1798ರಿಂದ ಮಿಷನರಿಗಳ ಕಾಲ. ಅದರ ಅಂತ್ಯ ಏನು ಅಂತ ನಾವು ಕಳೆದ ಬಾರಿ ಹೇಳಲಿಲ್ಲ ನಾವು. ಅದು ಎಲ್ಲಿಯವರೆಗೂ ಕಾಲಘಟ್ಟ ಫಿಲದೆಲ್ಫಿಯಾ ಅಂತ ನಾವು ಹೇಳಲಿಲ್ಲ. ಅದನ್ನೇ ಹೇಳೋಣ, ಯಾಕೆಂದರೆ ಮುಂದುವರೆದು ನೋಡುವವರಿಗೆ ಒಂದು ವೇಳೆ ಆ ಒಂದು ಇಯರ್ ಅಂತ್ಯ ಹೇಳಿಲ್ವಲ್ಲ ಅಂತ ಅನ್ಕೋತಾರೆ. 1798ರಿಂದ 1906ರವರೆಗೂ ಫಿಲದೆಲ್ಫಿಯಾ ಕಾಲ. ಯಾಕೆ ಆ ರೀತಿ ಹೇಳ್ತೀವಿ ಅಂತ ಕೇಳಿದ್ರೆ, 1906ರಲ್ಲೇ ಬಹಳ ದೊಡ್ಡ ಒಂದು ಜೀವನ ಅಜೂಸಾ ಸ್ಟ್ರೀಟ್ನಲ್ಲಿ ಬಂತು, ರಿವೈವಲ್ ಎಂಬುದಾಗಿ ಹೇಳ್ತಾರೆ. ಹೌದು. ಯಾವ ರೀತಿ ನಮಗೆ ಮೊದಲ ಶತಮಾನದಲ್ಲಿ ಅಪೋಸ್ತಲರ ಕಾಲದಲ್ಲಿ ಒಂದು ಜೀವನ ಬಂತು, ಅಂತ ಒಂದು ರಿವೈವಲ್ ಅದು. ಈಗ ನಾವು ಅದನ್ನು ಫಿಲದೆಲ್ಫಿಯಾ ಕಾಲದ ಅಂತ್ಯ ಅಂತ ಹೇಳಬಹುದು, ಲವೋದಿಕೆ ಕಾಲದ ಆರಂಭ ಎಂಬುದಾಗಿ ಕೂಡ ಹೇಳ್ಬೋದು. ಲವೋದಿಕೆ ಕಾಲದ ಆರಂಭ ಅಲ್ಲೇ ಆರಂಭವಾಗುತ್ತೆ. ಅಲ್ಲಿ 1906ರಲ್ಲಿ ಅಜೂಸಾ ಸ್ಟ್ರೀಟ್ನಲ್ಲಿ ಬಂದು ಅಮೆರಿಕದಲ್ಲಿರುವಂತಹ ಒಂದು ಪಟ್ಟಣ ಕ್ಯಾಲಿಫೋರ್ನಿಯಾದಲ್ಲಿ ಪಾಸ್ಟರ್ ಸೈಮೋರ್ ಎಂಬುದಾಗಿ ಹೇಳುವವರು ಅವರ ಸಭೆಯಲ್ಲಿ ಇದು ನಡೀತು. ಅಪೋಸ್ಟಲಿಕ್ ಫೈತ್ ಎಂಬುದಾಗಿ ಅವರ ಸಭೆ ಬಂದು, ಅವರು ಆ್ಯಕ್ಚುಲಿ ಅಮೆರಿಕನ್ ಅಲ್ಲ, ಅಲ್ಲಿ ಬಂದು ಅವರು ವಾಸವಾಗಿದ್ದರು. ಕರ್ತನದೇ ಗಾಡ್ಸ್ ಪರ್ಪಸ್ ಅದು. ಅವರು ಬಹಳ ದಿನ ಪ್ರಾರ್ಥನೆ ಮಾಡ್ತಾನೆ ಇದ್ರು. ಆಗ ಅವರ ಮುಖಾಂತರ ಒಂದು ಉಜ್ಜೀವನವನ್ನು ಆ ಸ್ಥಳದಲ್ಲಿ ದೇವರು ಆಜ್ಞಾಪಿಸಿದ್ರು. ಉಜ್ಜೀವನ ಅಂದರೆ ಯಾವ ರೀತಿ ಕೇಳಿದ್ರೆ, ರಿವೈವಲ್ ಅಂತ ಹೆಂಗೆ ಕೇಳ್ತೀರಾ ಅಂದರೆ, ಇವಾಗ ನೀವು ನೋಡ್ತಾ ಇರ್ತೀರಾ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಅವರು ಒಂದು ಕಡೆಯಲ್ಲಿ ಕೂಡಿ ಪ್ರಾರ್ಥನೆ ಮಾಡ್ತಾ ಇದ್ರು. ಒಂದು 3000 ಜನ ಬಂದಿದ್ರು, ಬಹಳ ಜನ ಬಂದಿದ್ರು. 3000 ಜನ ರಕ್ಷಣೆ ಹೊಂದಿರೋದರಲ್ಲಿ. ಅದರಲ್ಲಿ ನೋಡಿದ್ರೆ ಎಲ್ಲ ಊರಿನವರು ಬಂದಿದ್ರು ಎಂಬುದಾಗಿ ವಾಕ್ಯ ಹೇಳುತ್ತೆ ಅಲ್ಲಿ. ಇದು ಬಂದು ರಿವೈವಲ್ನ ಒಂದು ಗುರುತಾಗಿ ನೀವು ಇಟ್ಕೊಳ್ಳಿ. ಕರೆಕ್ಟಾಗಿ 1906ನಲ್ಲಿ 1906ರಲ್ಲಿ ಅಜೂಸಾ ಸ್ಟ್ರೀಟ್ನಲ್ಲಿ ಒಂದು ದೊಡ್ಡ ಉಜ್ಜೀವನ ಉಂಟಾಯಿತು. ಆ ರಿವೈವಲ್ ಎಷ್ಟು ದೂರ ನಡೀತು ಅಂತ ನೀವು ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. 3 ವರ್ಷಗಳು ಅಲ್ಲಿ ರಿವೈವಲ್ ಇತ್ತು. ಯಾವ ರೀತಿ ಅಂತ ಕೇಳಿದ್ರೆ, 3 ವರ್ಷ ಕೂಡ ಡೈಲಿ ಆರಾಧನೆ. ಡೈಲಿ ಎಷ್ಟು ಆರಾಧನೆ ಅಂತ ಕೇಳಿದ್ರೆ, ಒಂದು ದಿನಕ್ಕೆ 3 ಆರಾಧನೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಆರಾಧನೆ, 7 ದಿನ ಕೂಡ ಆರಾಧನೆ, 3 ವರ್ಷ ಆರಾಧನೆ. ನಾವು ಅಪೊಸ್ತಲರ ಕೃತ್ಯಗಳು ಹೇಳ್ದಂಗೆ ಬದರ ವಾಕ್ಯದ ನೋಡೋದು ಕೂಡ 2ನೇ ಅಧ್ಯಾಯ ಕಡೆಯ ವಾಕ್ಯ ಏನು ಹೇಳುತ್ತೆ ಅಂದ್ರೆ, ರಕ್ಷಣಾ ಮಂಡಳಿಗೆ ಅನುದಿನ ಜನಗಳು ಸೇರ್ತಾ ಇದ್ದಾನೆ ಅಂತ ನಾವು ವಾಕ್ಯದಲ್ಲಿ ನೋಡ್ತೀವಿ. ಅನುದಿನವೂ ಸಭೆಯಲ್ಲಿ ಸೇರಿಸಲ್ಪಟ್ಟರು. ಆ ಒಂದು ವಾಕ್ಯ ಹಾಗೆ ಇಲ್ಲಿ ಬಂದು ನೆರವೇರಿತು. ಅಲ್ಲಿ ಕಣ್ಣರು ನೋಡೋಕೆ ಸಾಧ್ಯ ಆಯಿತು. ಹೆಂಗೆ ಅಂತ ಕೇಳಿದ್ರೆ, ಹೆಚ್ಚು ಕಡಿಮೆ ಅಲ್ಲಿ ಬಂದು 3 ವರ್ಷ ಕೂಡ ಲೋಕದಿಂದ ಎಲ್ಲರೂ ಅಲ್ಲಿ ಬರುವವರಾಗಿದ್ದರು. ಅಲ್ಲಿಂದ ಅದು ಹೇಗೆ ಅಂತ ಕೇಳಿದ್ರೆ, ಉದಾಹರಣೆಗೆ ಹೇಳ್ತಾ ಇದ್ದೀನಿ, ನೀವು ಬಂದು ರಿವೈವಲ್ ಪಡೆದು ಹೋಗ್ತೀರಾ, ಅಭಿಷೇಕವನ್ನು ಪಡೆದು ಹೋಗ್ತೀರಾ, ದೇವರದನ್ನು ಮಾಡಿದ್ರು. ಅಲ್ಲಿ ಆರಂಭವಾಗಿದ್ದ ಈ ಒಂದು ಪಂಚಶತಮಾನದ ಒಂದು ರಿವೈವಲ್. ಪಂಚಶತಮಾನದ ರಿವೈವಲ್ ಪ್ರಥಮ ಶತಮಾನದಿಂದ ಹಾಗೆ ಅದು ಬಂದು ಆನಂತರ 5ನೇ ಶತಮಾನದಲ್ಲಿ ಬಂದು
ಪಾರಂಪರ್ಯ ಸಭೆಗಳು ಆರಂಭವಾಗಿ ಅನಂತರ ಪೆಂಟೆಕೋಸ್ಟ್ ರಿವೈವಲ್ ಕಡಿಮೆಯಾಗಿ ಅವರ ಆಳ್ವಿಕೆ ಒಳಗೆ ಬಂತು. ಅನಂತರ ಎರಡೂ ಅಧಿಕವಾಗಿ ಮಾರ್ಪಟ್ಟಿತ್ತು. ಮಾರ್ಟಿನ್ ಲೂಥರ್ ಮುಖಾಂತರ ಮತ್ತೆ ದೇವರು ಬಂದು ಒಂದು ಬೆಳಕನ್ನು ತರಲು ಆರಂಭಿಸಿದ್ದು ರಿಫಾರ್ಮೇಷನ್ ಅಂತ ಕರೀತಾರೆ. ರಿಫಾರ್ಮೇಷನ್ಗೂ ಟ್ರಾನ್ಸ್ಫಾರ್ಮೇಷನ್ಗೂ ಡಿಫ್ರೆನ್ಸ್ ಇದೆ ಅಲ್ಲಿ. ರಿಫಾರ್ಮೇಷನ್ ಅಂದ್ರೆ ಅದು ಸುಧಾರಣೆ, ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ರೂಪಾಂತರ ಆಗುವಂಥದ್ದು. ಈಗ ಮಾರ್ಟಿನ್ ಲೂಥರ್ ಅಯ್ಯ ಮುಖಾಂತರವಾಗಿ ರಿಫಾರ್ಮೇಷನ್ ಬಂತು. ಸಭೆಯಲ್ಲಿ ಒಂದು ದೊಡ್ಡ ಒಂದು ಸುಧಾರಣೆ, ಇದು ಒಂದು ತಪ್ಪು, ಇದು ಯಾವುದು ಸರಿ ಎನ್ನುವ ರೀತಿಯಲ್ಲಿ ಅವರಲ್ಲಿ ರಿಫಾರ್ಮೇಷನ್ನ ಒಂದು ಪ್ರಕಟಣೆ ಏನಂದ್ರೆ ಅವರು ವಿರೋಧವಾಗಿ ನಿಲ್ಲುವುದಕ್ಕೆ ಮುಂದಾದರು. ಆಗ ಅದುವೇ ಅವರಿಲ್ಲ ಅಂದ್ರೆ ದೇವರು ಅವರನ್ನು ಉಪಯೋಗಿಸಿದ್ರು ಅಲ್ಲಿ ಅಂತ ಒಂದು ಬಹಳ ದೊಡ್ಡ ರಿಫಾರ್ಮೇಷನ್. ಹಂಗಾಗಿ ಪ್ರೊಟೆಸ್ಟೆಂಟ್ಸ್ ಎಂಬುದಾಗಿ ಕರೀತಾರೆ. ಕನ್ನಡದಲ್ಲಿ ಪ್ರತ್ಯೇಕವಾದಿ ಅಂತ ಹೇಳ್ತಾರೆ. ಆಕ್ಚುಲ್ ಆಗಿ ಅದು ಪ್ರೊಟೆಸ್ಟ್ ಅಂದ್ರೆ ಅದು ಸಭೆಗೆ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡಿದವರು ಅವರು. ಆಕ್ಚುಲ್ ಆಗಿ ಪ್ರೊಟೆಸ್ಟ್ ನಿಜ ಅವರು ಮಾಡಿದ ಸತ್ಯ. ಆಗ ಅವರು ಬಂದು ಕಾರ್ಯಗಳನ್ನ ಮಾಡಿದ್ರು. ಆದ್ರೆ ಟ್ರಾನ್ಸ್ಫಾರ್ಮೇಷನ್ ಬಂತ ಅಂತ ಕೇಳಿದ್ರೆ ಟ್ರಾನ್ಸ್ಫಾರ್ಮೇಷನ್ ಬರಲಿಲ್ಲ ಅಲ್ಲಿ. ಯಾಕೆ ಯಾತ್ರ ನಂಗೆ ಹೇಳ್ತೀನಿ ಅಂತ ಕೇಳಿದ್ರೆ, ಇವಾಗ ಮಾರ್ಟಿನ್ ಲೂಥರ್ ಬಂದು ಪ್ರೊಟೆಸ್ಟ್ ಮಾಡಿದ್ರು. ಬಹಳ ಮುಖ್ಯವಾಗಿ ವಿಷಯವನ್ನ ವಿರೋಧ ಮಾಡಿದ್ರು. ಪಾರಂಪರ್ಯ ಕಾರ್ಯಗಳು ಕೆಲವೊಂದು ಕಾರ್ಯವನ್ನು ವಿರೋಧ ಮಾಡಿದ್ರು. ಅನಂತರ ಬಂದು ವಿಗ್ರಹಾರಾಧನೆಗೆ ವಿರೋಧ ಮಾಡಿದ್ರು, ಆಡಂಬರಗಳನ್ನು ವಿರೋಧ ಮಾಡಿದ್ರು, ಅದೆಲ್ಲ ಮಾಡಿ ರಿಫಾರ್ಮ್ ಮಾಡಿದ್ರು ಅವರು. ಆದ್ರೆ ಅದರೊಳಗಿಂದ ಬಂದ್ಬಿಡ್ತು. ಒಂದು 4 ವರ್ಷಗಳಾದ್ಮೇಲೆ ಇವಾಗ ನೀವು ನೋಡುವುದಾದ್ರೆ ಅವರ ಒಳಗೆ ಎಗೈನ್ ಅಂತ ಕಾರ್ಯಗಳು, ಆಡಂಬರಗಳು ಯಾವುದನ್ನ ವಿರೋಧ ಮಾಡಿದ್ರು. ಮಾರ್ಟಿನ್ ಲೂಥರ್ ಏನೆಲ್ಲ ಬೇಡ ಅಂತ ಹೇಳಿದ್ರು, ಇವತ್ತು ಸಭೆಯೊಳಗೆ ಅದೆಲ್ಲ ಬರಲು ಮುಂದಾಗಿದೆ. ಇಂಥ ಕಾರ್ಯಗಳೆಲ್ಲ ಬಂದಿದೆ. ಇದೇ ರಿಫಾರ್ಮೇಷನ್ ಒಂದು ಸಮಸ್ಯೆ. ಈಗ ದಿಢೀರಂತ ಒಬ್ಬ ರಾಜಕೀಯ ನಾಯಕರಿದ್ದಾರೆ, ಜನಗಳೆಲ್ಲ ಅವ್ರ ವಿರುದ್ಧವಾಗಿ ಒಂದು ರಿಫಾರ್ಮೇಷನ್ ಮಾಡ್ತಾರೆ, ಜನಗಳು ಅವ್ರ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ಅನಂತರ ಇನ್ನೊಬ್ಬ ನಾಯಕರನ್ನ ತರ್ತಾರೆ, ಅವರು 10 ವರ್ಷ ಇರ್ತಾರೆ. ನೋಡಿದ್ರೆ ಅವರು ಕೂಡ ಅವರ ಹಾಗೆ ಮಾರ್ಪಟ್ಬಿಡ್ತಾರೆ. ಹೌದು. ಕಮ್ಯುನಿಸಂ ಲೋಕದಲ್ಲಿ ಬಂತು ಅಂತ ಇಟ್ಕೊಳ್ಳಿ. ಕಮ್ಯುನಿಸಂ ಬಂದು ಬಹಳ ದೊಡ್ಡ ಒಂದು ರಿಫಾರ್ಮೇಷನ್. ಅದು ಲೋಕದಲ್ಲಿ ಬಂದು ಅಷ್ಟು ದೊಡ್ಡ ಬದಲಾವಣೆ. ಕಾರ್ಲ್ ಮಾರ್ಕ್ಸ್ ಎಲ್ಲ ಬರಲು ಮುಂದಾಗಿ, ಅನಂತ ವೆಲೆಡರ್ ಮಿಲ್, ಆಮೇಲೆ ಲೆನಿನ್ ಎಂಬುದಾಗಿ ಬಹಳ ಅದನ್ನ ಚೆನ್ನಾಗಿ ಮುಂದೆ ತೆಗೆದುಕೊಂಡು ಚೆನ್ನಾಗಿ ಮಾಡಿದ್ರು. ಆದರೆ ಅವರ ಒಂದು ಉದ್ದೇಶದಲ್ಲಿಯೇ ಇವತ್ತು ಕಮ್ಯುನಿಸಂ ಇದೆಯಾ ಅಂತ ಕೇಳಿದ್ರೆ ಲೋಕದಲ್ಲಿ ಕಮ್ಯುನಿಸಂ ಆ ಸ್ಥಳದಲ್ಲಿ ಇವತ್ತಿಲ್ಲ. ಅದು ಕಮ್ಯುನಿಸಂ ಈಗ ಇನ್ನೊಬ್ಬ ಯಜಮಾನತ್ವ, ಅವರು ಏನ್ ಬೇಡ ಅಂತ ಹೇಳಿದ್ರು ಅದೇ ಇವತ್ತು ನಡೀತಾ ಇದೆ. ಅದೇ ರೀತಿನೇ ಸಭೆಯಲ್ಲೂ ನಡೆಯಿತು. ಒಂದು ದೊಡ್ಡ ರಿಫಾರ್ಮೇಷನ್ ಬಂತು. ಆದರೆ ರಿಫಾರ್ಮೇಷನ್ ನೀವು ನೋಡೋದಾದ್ರೆ 400 ವರ್ಷ ಆದ್ಮೇಲೆ ಇವತ್ತು ಹೆಂಗಾಗಿದೆ ಅಂದ್ರೆ ಏನೆಲ್ಲ ಬೇಡ ಅಂದ್ರೆ ಇವತ್ತೆಲ್ಲ ಅವರ ಬಳಿ ಇದೆ ಇವತ್ತು. ಸೊ 1906ರಲ್ಲಿ ದೇವರು ಏನ್ ಮಾಡ್ತಾರೆ ಅಂದ್ರೆ ಟ್ರಾನ್ಸ್ಫಾರ್ಮೇಷನ್ ಉಂಟು ಮಾಡ್ತಾರೆ, ರೂಪಾಂತರ. ರೂಪಾಂತರ ಅಂದ್ರೆ ನಿಮ್ಮ ಒಳಗೆ ಮಾರ್ಪಡುವಂಥದ್ದು. ನಿಮ್ಮೊಳಗೆ ಮಾರ್ಪಡದೆ ಒಳಗೆ ರಿಫಾರ್ಮೇಷನ್ ತರುವುದಾದರೆ ಮತ್ತೆ ಅದು ಒಳಗೆ ಬಂದ್ಬಿಡುತ್ತೆ. ಆದ್ರೆ ಒಳಗೆ ಮಾರ್ಪಟ್ಟರೆ ಅದು ಬರಲ್ಲ. ಸೊ 1906ರಲ್ಲಿ ಅಜೂಜಾ ಸ್ಟ್ರೀಟ್ ನಲ್ಲಿ ಆ ಒಂದು ರೂಪಾಂತರ ಆಗುವಂತ ಸ್ವಭಾವ ಬರುವುದಕ್ಕೆ ಮುಂದಾಯಿತು. ಈಗ ಏನಾಗಲು ಮುಂದಾಯಿತು ಅಂದ್ರೆ ಲೋಕಪೂರ್ತಿಯಾಗಿ ಜನಗಳನ್ನು ದೇವರು ಕರೆ ತಂದರು. ನೀವು 2ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳನ್ನು ನೋಡುವುದಾದರೆ ಒಂದೊಂದು ಊರ ಹೆಸರು ಅಲ್ಲಿ ಹಾಕಲ್ಪಟ್ಟಿರುತ್ತೆ. ಅದೇ ರೀತಿ ಶ್ರೀಲಂಕಾವರೆಗೂ ಬಂತು. ಈಗ ನೀವು ನೋಡುವಂತಹ ಪಂಚಶತಮ ಅಂದ್ರೆ ಪೆಂಟೆಕೋಸ್ಟಲ್ ಚರ್ಚ್ ಇದೆ ಅಲ್ವಾ, ಇದೆಲ್ಲ ಇವತ್ತು ಇರುವ ಅಸ್ಥಿವಾರ ಎಲ್ಲಿ ಅಂದ್ರೆ 1906 ಅಂದರೆ ಮೊದಲ ಶತಮಾನದಲ್ಲಿ 2ನೇ ಅಧ್ಯಾಯ ಅಲ್ಲಿ ಆರಂಭವಾಗಿದೆ. ಅದು ಮಧ್ಯದಲ್ಲಿ ಅದು ಮಂಕಾಯಿತು, ಮತ್ತೆ ಅದು ಎಬ್ಬಿಸಲ್ಪಟ್ಟಿತ್ತು. ಅದಕ್ಕೆ ಹೆಸರು ಉಜ್ಜೀವನ. ಅದನ್ನ ಎಬ್ಬಿಸು ಇವತ್ತು ಮತ್ತೆ ನೋಡ್ತಾ ಇದ್ದೇವೆ. 120 ವರ್ಷ 2026ರೊಂದಿಗೆ ಸರಿಯಾಗಿ 120 ವರ್ಷ ಮುಗಿತವರೆಗೆ ಈ ರಿವೈವಲ್ನ ಕಾಲಘಟ್ಟ ಅಂತ್ಯಕ್ಕೆ ಬರ್ತಾ ಇದೆ. ಸೊ ಇದನ್ನ ದೊಡ್ಡ ಬದಲಾವಣೆ ಇವಾಗ ನಾವು ನೋಡಬೇಕು. ಈ 120 ವರ್ಷ ಆದ್ಮೇಲೆ ನಡೆಯುತ್ತೆ. ಸಭೆಗಳ ಒಳಗೆ ದೊಡ್ಡ ಬದಲಾವಣೆ, ಆ ಟ್ರಾನ್ಸ್ಫಾರ್ಮೇಷನ್ ಆಗಿದ್ದು ಲೋಕಪೂರ್ತಿಯಾಗಿ ಹರಡಿತು. ಎಷ್ಟರ ಮಟ್ಟಿಗೆ ಅದು ರಿಸಲ್ಟ್ ಇತ್ತು ಅಂತ ನೀವು ಕೇಳುವುದಾದರೆ 1906 ಇಂದ 1909 ನಡೆಯುತ್ತದು. ಆ ಕಾಲಘಟ್ಟದಲ್ಲಿ ಫುಟ್ಬಾಲ್ ಕ್ಲಬ್ಸ್ ಮುಚ್ಚಿಬಿಟ್ರು, ಗ್ರೌಂಡ್ಸ್ ಮುಚ್ಚಿಬಿಟ್ರು. ಅನಂತರ ಅವಾಗೆಲ್ಲ ಡ್ರಾಮಾ ಎಲ್ಲ ಇತ್ತು, ಡ್ರಾಮಾ ಕಾರ್ಯಗಳೆಲ್ಲ ಮುಚ್ಚಿಬಿಟ್ರು. ಅನಂತರ ಪಬ್ಸ್ ನ ಮುಚ್ಚಿಬಿಟ್ರು, ಹಂಗಾರೆ ಕುಡಿಯುವಂತ ಸ್ಥಳ ಎಲ್ಲವನ್ನ ಮುಚ್ಚಿಬಿಟ್ರು. ಎಂಟರ್ಟೈನ್ಮೆಂಟ್ ಎಲ್ಲವೂ ನಿಂತೋಯ್ತು. ಅದಕ್ಕೆ ಬದಲಾಗಿ ಆ ಅಜೂಜಾ ಸ್ಟ್ರೀಟ್ ನಲ್ಲಿ, ಆ ಕ್ಯಾಲಿಫೋರ್ನಿಯಾದಲ್ಲಿ ಎಲ್ಲೋದ್ರು ಕೂಡ ಯಾವ ಸಮಯ ಆಗಿರಲಿ ಯಾರಾದ್ರೂ ಒಬ್ರು ಮನೆಯಲ್ಲಿ ಪ್ರೇಯರ್ ಕೇಳಿಸ್ತಾನೆ ಇರ್ತಿತ್ತು. ಏನಾದ್ರೂ ಒಂದು ಪ್ರೇಯರ್ ಕೇಳಿಸ್ತಾ ಇತ್ತು, ಎಲ್ಲರ ಮನೆಯಲ್ಲಿ ಒಂದು ಪ್ರೇಯರ್ ನಡೀತಾನೆ ಇರ್ತಾ ಇತ್ತು. ಈ ರೀತಿಯಾಗಿ ಆಲ್ಮೋಸ್ಟ್ ಎಷ್ಟೋ ವರ್ಷಗಳು ನಡೆಯಿತು. ಇದಕ್ಕೆ ಹೆಸರು ರಿವೈವಲ್. ಇವತ್ತು ರಿವೈವಲ್ ಅಂದ್ರೆ ಏನು ಅಂತ ಕೇಳುವುದಾದರೆ, ಒಬ್ಬ ಸೇವಕನ ಒಂದು ಕೂಟದಲ್ಲಿ ಜನಗಳು ಬಹಳ ಜನ ಬಂದು ರಿವೈವಲ್ ಅಂತ ಇದೆ. ಈಗ ಯೇಸುವಿನ ಕೂಟಕ್ಕೆ 5,000 ಜನ ಬಂದು ರಿವೈವಲ್ ಅಂತ ಹೇಳಿಲ್ಲ ಅವರು. ಅವರೇನ್ ಹೇಳ್ತಾರೆ, ನೀವು ನನ್ನನ್ನ ರೊಟ್ಟಿಗೋಸ್ಕರವಾಗಿ ಹುಡುಕ್ತಾ ಇದ್ರೆ ಹೋಗಿ ಬನ್ನಿ ಅಂತ ಹೇಳಿದ್ರು. ಇದು ರಿವೈವಲ್ ಅಲ್ಲ. ಅಂದ್ರೆ ರಿವೈವಲ್ ಉದ್ದೇಶ ಏನಂದ್ರೆ ಅದೇ ಅಜೂಜಾ ಸ್ಟ್ರೀಟ್ ಅಲ್ಲಿ ನಡೆದದ್ದು, ಅದೇ ಅಪೊಸ್ತಲರ ಕೃತ್ಯಗಳಲ್ಲಿ ನಡೆದದ್ದು. ಅಂದ್ರೆ ಜನಗಳಲ್ಲಿ ಒಂದು ಬದಲಾವಣೆ ಬರುತ್ತೆ. ಒಂದು ಬದಲಾವಣೆ ಒಂದು ನದಿಯಂತೆ ಲೋಕಪೂರ್ತಿಯಾಗಿ ಹರಡುತ್ತೆ, ಎಲ್ಲಾ ದೇಶಗಳಲ್ಲಿ ಹೋಗುತ್ತೆ. ಮತ್ತೊಂದು ಏನ್ ಬಯಸ್ತೀವಿ ಅಂದ್ರೆ ರಿವೈವಲ್ ನಲ್ಲಿ ಇನ್ನೊಂದು ವಿಷಯ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಕೇಳಿದ್ರೆ, ರಿವೈವಲ್ ಎನ್ನುವಂಥದ್ದು ಒಬ್ಬ ದೊಡ್ಡ ಸೇವಕನಿಟ್ಟೆ ಬರುವಂತದ್ದು. ಒಬ್ಬ ದೊಡ್ಡ ಸೇವಕನ ಮೀಟಿಂಗ್ ಮಾಡಿದ್ರೆ ಒಂದು ಉಜ್ಜೀವನ, ಅದಕ್ಕೆ ಹೆಸರೇ ಉಜ್ಜೀವನ ಕೂಟಗಳು. ಅವರು ಬಂದೋದ್ರೆ ಉಜ್ಜೀವನ ಬರುತ್ತೆ, ಬರಲ್ಲ ಅದು. ಒಂದು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು, ರಿವೈವಲ್ ಎನ್ನುವಂಥದ್ದು ಹೊರಗಿಂದ ಸಭೆಯೊಳಗೆ ಬರುವಂಥದ್ದಲ್ಲ, ಸಭೆ ಒಳಗಿಂದ ಹೊರಗೆ ಹೋಗುವಂಥದ್ದು. ಸಭೆಯ ಒಳಗೆ ಅದು ಆರಂಭವಾಗುತ್ತೆ ರಿವೈವಲ್. ಹಾಗಾದ್ರೆ ಸಭೆ ಬಂದು ರಿವೈವಲ್ ಕಾನ್ಸಂಟ್ರೇಟ್ ಮಾಡಬೇಕು. ಸಭೆ ಯಾವ ರೀತಿ ಇದೆ ಅಂದ್ರೆ, ಮಾರ್ಟಿನ್ ಲೂಥರ್ ಕಾಲಘಟ್ಟದಲ್ಲಿ ಯಾವ ರೀತಿ ಏನ್ ವಿರೋಧ ಮಾಡಿದ್ರು ಅದನ್ನ ವಿರೋಧ ಮಾಡಿದ ನಂತರ ಅವರು ವಿರೋಧ ಮಾಡಿದಂತ ಅದೇ ಪ್ರೊಟೆಸ್ಟೆಂಟ್ ಒಳಗೆ ಇದೆಲ್ಲ ಬಂದಾಯ್ತು. ಅವರೇನೆಲ್ಲ ವಿರೋಧ ಮಾಡೋರೆಲ್ಲ ಬಂತಲ್ವಾ,
ಅನಂತರ ರಿವೈವಲ್ ಬಂತು ಅಲ್ವಾ, ಟ್ರಾನ್ಸ್ಫಾರ್ಮೇಷನ್ ಉಜ್ಜೀವನ ಬಂತಲ್ವಾ. ಈ ಒಂದು ಉಜ್ಜೀವನದ ಕಾರ್ಯಗಳು ಚೆನ್ನಾಗಿ ನಡೆದು ಹೋಗ್ತಾನೆ ಇತ್ತು. 120 ವರ್ಷ ಚೆನ್ನಾಗಿ ನಡೀತು. ಆದರೆ ಚೆನ್ನಾಗಿ ಗಮನಿಸುವುದಾದರೆ ಈಗ ಮಾರ್ಟಿನ್ ಲೂಥರ್ನ ವಿರೋಧ ಮಾಡಿದಂತಹ ಕಾರ್ಯಗಳು ಇವತ್ತು ಆತ್ಮಿಕ ಸಭೆಗಳ ಒಳಗೆ ಇದೆ. ಅರ್ಥ ಆಗ್ತಿದೆಯಾ? ಅವರು ಯಾವ ಆಡಂಬರವನ್ನ ವಿರೋಧ ಮಾಡಿದ್ರು, ಆಡಂಬರ ಇಲ್ಲಿದೆ. ಇನ್ನೊಂದು ಬ್ರದರ್, ನೀವು ಹೇಳಿದ್ರೆ ರಿವೈವಲ್ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಅಂತ. ಬಟ್ ಈಗ ನೋಡಬೇಕಾದ್ರೆ ಎಲ್ಲಾ ಸಭೆಗಳಲ್ಲೂ ಕೂಡ ರಿವೈವಲ್ ಮೀಟಿಂಗ್ ಅನ್ನೋದು ಬಹಳ ಕಾಮನ್ ಆಗಿದೆ. ಎಲ್ಲಿ ನೋಡಿದ್ರು ಕೂಡ ನಾವೆಲ್ಲ ಬಹಳ ಕಡೆ ಕೇಳೋಂಥ ಮೀಟಿಂಗ್ ಯಾವ್ದಂದ್ರೆ ನಿಮ್ಮ ಸಭೆಯಲ್ಲಿ ಯಾವ ಮೀಟಿಂಗ್ ರಿವೈವಲ್ ಮೀಟಿಂಗ್ ಅಂತ ಹೇಳ್ತಾರೆ. ಬಟ್ ಆ ರಿವೈವಲ್ ಮೀಟಿಂಗ್ ಅಲ್ಲಿ ಏನಿರುತ್ತೆ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಇರಲ್ಲ. ನಮ್ಗೆ ಅಲ್ಲಿ ಎಕ್ಸೈಟಿಂಗ್ ಆಗಿರುತ್ತೆ, ನಮಗೆ ನಮ್ಮನ್ನು ಉದ್ವೇಗ ಪಡಿಸುತ್ತೆ. ಅಲ್ಲಿಂದ ಆಚೆ ಬರ್ಬೇಕಾದ್ರೆ ಟೇಕ್ ಅವೇ ಏನಂದ್ರೆ ಟ್ರಾನ್ಸ್ಫಾರ್ಮೇಶನ್ ಇರಲ್ಲ. ಬಟ್ ಆ ಹೀಟ್ ಏನಿರುತ್ತೆ ಅಂದ್ರೆ ಸ್ವಲ್ಪ ದಿನ ಇರುತ್ತೆ, ಅಯ್ಯೋ ಕೂಟಕ್ಕೆ ಹೋಗಿ ಬಂದಿನಪ್ಪ ತುಂಬಾ ಚೆನ್ನಾಗಿತ್ತು ಅಂತ. ಬಟ್ ಒಂದು 3 days 4 days ಆದ್ಮೇಲೆ ಕಡಿಮೆ ಆಗ್ಬಿಡುತ್ತೆ. ಅದು ಅಲ್ಲಿಂದ ಏನು ಅವ್ರು ಗೇನ್ ಮಾಡ್ಕೊಂಡ್ ಬಂದಿದ್ರ ಪವರು 3 daysಗೆ ಕಡಿಮೆ ಆಗುತ್ತೆ. ಒಂದು ಸ್ವೀಟ್ ಅಂಗಡಿ ಇತ್ತು. ಆ ಸ್ವೀಟ್ ಅಂಗಡಿ ಬಂದು ಬಹಳ ಒಳ್ಳೆ ಸ್ವೀಟ್ ಚೆನ್ನಾಗಿ ಮಾಡ್ತಿದ್ರು. ತಕ್ಷಣ ಅವರ ಹೆಸರಲ್ಲಿ 10 ಅಂಗಡಿ ಆರಂಭ ಮಾಡಿದ್ರು. ಸರಿನಾ? ಅದೇ ಏರಿಯಾದಲ್ಲೇ ಇವಾಗ ನೀವು ಹೋದ ತಿರುನಲ್ವೇಲಿಯಲ್ಲಿ ಇರುತ್ತೆ, ಅದು 10 ಕಡೆ ಆರಂಭ ಮಾಡಿದ್ರು. ತಕ್ಷಣ ಆ ಸ್ವೀಟ್ ಅಂಗಡಿಯವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಒರಿಜಿನಲ್ ಅಂತ ಅವರ ಹೆಸರು ಮೇಲೆ ಹಾಕೊಂಡ್ರು. ಅದು ಇನ್ನೊಂದು ಅಲ್ವಾ ಅಂತ ಹೇಳಿದ್ರೆ, ಈಗ ಬಿರಿಯಾನಿ ಅಂತ ನಾವು ನೋಡಿದ್ರು ಕೂಡ ಆಂಬೂರ್ ಬಿರಿಯಾನಿ ಅಂತ ಒಂದು ಎಕ್ಸಾಂಪಲ್ ಇದೆ ಅಂತ ಹೇಳಿದ್ರೆ ಎಲ್ಲಾ ಕಡೆ ಏನ್ ಮಾಡ್ತಾರೆ ಅಂದ್ರೆ ಬಿರಿಯಾನಿ ಕೆಳಗೆ ಒರಿಜಿನಲ್ ಅಂತ ಹಾಕ್ತಾರೆ. ಹೌದು, ಈಗ ಎಲ್ಲರೂ ಕೂಡ ಒರಿಜಿನಲ್ ಅಂತ ಹಾಕಕ್ಕೆ ಮುಂದಾಗಿದ್ದಾರೆ. ಈಗ ಒರಿಜಿನಲ್ಗೆ ಬೆರಳು ಇಲ್ದಂಗೆ ಆಗೋಯ್ತಲ್ವಾ ಅಲ್ಲಿ. ಇದೇ ಪ್ರಕಾರನೇ ರಿವೈವಲ್ ಅನ್ನುವಂತಹ ಪದಕ್ಕೆ ಮರ್ಯಾದೆ ಇಲ್ದಂಗೆ ಹೋಯ್ತು. ಎಲ್ಲ ರಿವೈವಲ್, ಎಲ್ಲ ಉಜ್ಜೀವನ ಏನಪ್ಪ ಉಜ್ಜೀವನ ನಡೆಯಿತು, ಅಲ್ಲಿ ಹೋಗಿ ಬಂದ್ವಿ. ಹೆಚ್ಚು ಕಡಿಮೆ ನೋಡುವುದಾದರೆ ಒಂದು 5,000 ಮಂದಿ ಮೀಟಿಂಗ್ ಬಂದರು. ಸರಿ, ಇವಾಗ ಬಂದರು, ವಾಟ್ ಈಸ್ ದ ರಿಸಲ್ಟ್? ಇಲ್ಲ, ಎಲ್ಲ ಆರಾಧನೆ ಮಾಡಿದ್ರು, ರೈಟ್. ರಿಸಲ್ಟ್ ಅಂತ್ಯ ಏನು? ಅವರು ಏನು ಹತ್ರ ಒಪ್ಪಿಸ್ಕೊಟ್ನಾ? ಅವನು ಅಲ್ಲೇ ಬಿದ್ದಿದ್ನ, ಗ್ರೌಂಡಲ್ಲಿ ಬಿದ್ದಿದ್ನ ಅವನು? ಇಲ್ಲ ಅದರಲ್ಲಿ ಏನಾದರೂ 1000 ಸಭೆಗಳು ಅವನಿಂದ ಉಂಟಾಯಿತು? ಏನಿರಲ್ಲ. ನಾನು ಕೂಡ ನನ್ನ ಕೂಟಗಳಲ್ಲಿ ಕೂಡ ಇದನ್ನೇ ಹೇಳುವಂಥದ್ದು. ಒಂದು ಚರ್ಚ್ಗೆ ಮೀಟಿಂಗ್ ಹೋಗ್ತೀವಿ, ಒಂದು 3 ದಿನ ಕೂಟಕ್ಕೆ ಹೋಗ್ತೀವಿ. ಹೋಗ್ಬೇಕಾದ್ರೆ ಜನಗಳ ಒಳಗೆ ಯೇಸು ಬರುತ್ತಾರೆ ಎನ್ನುವಂತಹ ಒಂದು ಕಾರ್ಯ ಉಂಟಾಗುತ್ತೆ. ಹೌದು. ಮರುವರ್ಷ ನನ್ನ ಅದೇ ಸ್ಥಳಕ್ಕೆ ಕರೀತಾರೆ. ಆಗ ಹೇಳ್ತೀನಿ, ಕಳೆದ ಬಾರ ಬಂದು ಹೇಳಿದ್ವಲ್ಲ ಅಂತ ಕೇಳಿದ್ರೆ, ಇಲ್ಲ ವರ್ಷಕ್ಕೆ ಒಮ್ಮೆ ಬಂದು ಹೇಳ್ರಿ, ಆಗಲೇ ಇವ್ರ ಹಂಗಾರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಹಾಕುವಂತಹ ಬೀಜ 1 ವರ್ಷ ಮಾತ್ರ ಒಂದು ಪ್ರಾಡಕ್ಟ್ ತರ ಇದೆ. ಅದು 1 ವರ್ಷ ಕೆಲಸ ಮಾಡುತ್ತೆ, ಮತ್ತೆ ಅವ್ರನ್ನ ಎಬ್ಬಿಸಬೇಕಾಗಿದೆ. ಆ ಒಂದು ವರ್ಷದಲ್ಲಿ ಎಬ್ಬಿಸುವಂಥದ್ದು 120 ವರ್ಷಕ್ಕೆ ಅದು ಬರಬೇಕಲ್ವಾ? ಅದು ಹೌದು, ಇವತ್ತು ಬರ್ತಾ ಇಲ್ಲ. ಆ ರಿವೈವಲ್ ಅನ್ನುವಂಥದ್ದು ಇವರು ಹೇಳುವಂತ ಬಂದು ಇವರು ಅನ್ಕೋತಾರೆ, ಆದರೆ ಆ ರೀತಿ ಒಂದು ಬಂದಿಲ್ಲ. ಹಾಗಾದ್ರೆ ರಿವೈವಲ್ನ ಬದಲಾವಣೆ ಅಂತ ಕೇಳುವುದಾದರೆ, ಆ 1906ನಲ್ಲಿ ಬಂದದ್ದು ಆಲ್ ಓವರ್ ದ ವರ್ಲ್ಡ್. ಓಕೆ, ಅಂದ್ರೆ ಭೂಮಿಯ ಕಟ್ಟ ಕಡೆಯವರೆಗೂ, ಇಲ್ಲಿ ಮಲೇಷಿಯಾವರೆಗೂ ರಿವೈವಲ್ ಬಂತು. ಇದುವೇ ಆ ಒಂದು ರಿವೈವಲ್ನ ಒಂದು ಕಾಲ. ಸೊ ಇದುವೇ ಲವೋದಿಕೀಯ ಸ್ಟಾರ್ಟ್ ಆಗಿದ್ದು. ಅದು ಸ್ಟಾರ್ಟ್ ಹೆಂಗಿದೆ ನೋಡಿ, ಅದು ಒಂದು ಜೈಗ್ಯಾಂಟಿಕ್ ಆಗಿ ಒಂದು ಸ್ಟಾರ್ಟ್ ಅಲ್ವಾ ಅದು. ಆದರೆ ಅಂತ್ಯ ಏನು? ಈಗ 120ನೇ ವರ್ಷದಲ್ಲಿ ನಾವಿದ್ದೀವಿ. ಈ 120ನೇ ವರ್ಷ ಈ ಒಂದು ಉಜ್ಜೀವನ ಸಭೆಗಳ ಅಥವಾ ಪೆಂಟಕಾಸ್ಟಲ್ ಚರ್ಚ್ ಸಾತ್ವಿಕ ಸಭೆಗಳು ಹೆಂಗ್ ಬೇಕಾದ್ರೂ ಇಟ್ಕೊಳ್ಳಿ, ಇದರ ಒಂದು ರಿಸಲ್ಟ್ ಆದರೂ ಏನು ಅಂತ ನೀವು ನೋಡುವುದಾದರೆ, ಅವರು ಹೇಳುವಂತಹ 15ನೇ ವಾಕ್ಯ ನೆರವೇರಿದೆ. ನಿನ್ನ ಕೃತ್ಯಗಳನ್ನ ತಿಳಿದಿದ್ದೇನೆ, ನೀನು ಬೆಚ್ಚಗೂ ಇಲ್ಲ ತಣ್ಣಗೂ ಇಲ್ಲ, ನೀನು ಬೆಚ್ಚಗಿದ್ದರೂ ತಣ್ಣಗಿದ್ದರೂ ಒಳ್ಳೇದಾಗಿತ್ತು. ಈ ಸ್ಥಳಕ್ಕೆ ಸಭೆ ಬಂದಿದೆ. ಸಭೆ ಬೆಚ್ಚಗಿಲ್ಲ ಅಂತ ಹೇಳಕ್ಕಾಗಲ್ಲ, ಇದೆ. ಆದರೆ ಆ ಬೆಚ್ಚಗೆ ಎನ್ನುವಂತ ಎಷ್ಟಿದೆ ಅಂದ್ರೆ ಅದು ಆರುವ ಸ್ಥಳದಲ್ಲಿದೆ. ತಣ್ಣಗಿರುವುದು ಅಧಿಕವಾಗಿದೆ ಸಭೆಗಳ ಒಳಗೆ. ಇವಾಗ ಯಾವುದೋ ಒಂದು ಆಕ್ಟಿವಿಟಿ ಇಟ್ಕೊಂಡು ಇವರು ಏನ್ ಅನ್ಕೊಂಡಿದ್ದಾರೆ ಅಂತ ಕೇಳಿದ್ರೆ, ನಾವು ಬಂದು ಒಂದು ಒಳ್ಳೆ ಆಕ್ಟಿವ್ ಆಗಿರುವ ಸಭೆ ರಿವೈವಲ್ ಇದ್ದೀವಿ ಎಂಬುದಾಗಿ ಅಂದ್ಕೊಂಡಿದ್ದಾರೆ. ನಿಮ್ಮ ದೇಹದಲ್ಲಿ ಶುಗರ್ ಇದೆ, BP ಇದೆ, ಅನಂತರ ಕೊಲೆಸ್ಟ್ರಾಲ್ ಇದೆ, ಎಲ್ಲ ಇದೆಲ್ಲ ಕರೆಕ್ಟ್ ಆಗಿರ್ಬೇಕು ತಾನೆ, ಅಳ್ತೆ ಎಲ್ಲ ಇಲ್ವಾ? ನನ್ನ ಒಳಗೆ ಬಂದು ಕೊಲೆಸ್ಟ್ರಾಲ್ ಕರೆಕ್ಟ್ ಆಗಿದೆ, BP ಶುಗರ್ ಬಗ್ಗೆ ಚಿಂತೆ ಇಲ್ಲ ಅಂದ್ರೆ ನೀವು ಒಪ್ತೀರಾ? ನೀವು ಒಪ್ಪಲ್ಲ ಅಲ್ವಾ? ನನಗೆ ಕಣ್ ಚೆನ್ನಾಗಿ ಕಾಣ್ತದೆ, ಕಿಡ್ನಿ ಬಗ್ಗೆ ಚಿಂತೆ ಇಲ್ಲ ಅಂತ ಹೇಳಿ ಒಪ್ಕೊಂತೀವ? ನಮ್ಮ ಅವಯವಗಳಲ್ಲಿ ಎಲ್ಲವೂ ಸರಿಯಾಗಿರ್ಬೇಕು. ಸಭೆ ಎನ್ನುವಂಥದ್ದು ಅವಯವ, ದೇವರ ದೇಹ, ಅದು ಹಾಗಾಗಿ ಎಲ್ಲ ಕರೆಕ್ಟ್ ಆಗಿರ್ಬೇಕು ಅಲ್ವಾ? ಅದರಲ್ಲಿ ಏನಿದೆ, ಒಂದು ಸಭೆಯಲ್ಲಿ ನೋಡಿ ವರ್ಷಿಪ್ ಸೂಪರ್ ಆಗಿದೆ, ಅವ್ರ ತರ ವರ್ಷಿಪ್ ತರ ಯಾರು ಮಾಡೋಕ್ಕಾಗಲ್ಲ. ಕೆಲವು ಕಡೆ ನೋಡುವುದಾದ್ರೆ, ಕೊಯ್ಯರ್ ನೋಡುವುದಾದರೆ, ಇವತ್ತು ಹೇಳ್ತೀನಿ ಅವರ ಹಾಗೆ ಕೊಯ್ಯರ್ ಮಾಡಕ್ಕೆ ಆಗಲ್ಲ. ಆದರೆ ಅದರಲ್ಲಿ ದೇವರಾತ್ಮನಿದ್ದಾರೆ ಅಂತ ಕೇಳಿದ್ರೆ ಇಲ್ಲ, ಸೌಂದರ್ಯ ಇದೆ, ಗ್ರ್ಯಾಂಡ್ನೆಸ್ ಇದೆ, ಜೈಜಾಂಟಿಕ್ ಇದೆ. ಆದರೆ ಒಳಗೆ ದೇವರಾತ್ಮನಿದ್ದಾರ? ಇವತ್ತು ಬೇಕಾಗಿರುವುದು ಆತ್ಮದಲ್ಲಿ ಸತ್ಯದಲ್ಲಿ ಆಡುವವರೇ ಬೇಕೇ ವಿನಃ ಇಲ್ಲಿ ಬಂದು ಸೌಂದರ್ಯದಿಂದ ಒಂದು ಕೊಂಡಾಟವಾಗಿ ಆಡುವವರು ಬೇಕಾಗಿಲ್ಲ. ಅಂತ ಅವಶ್ಯಕತೆ ಇಲ್ಲ ಸಭೆಗೆ, ಅಂತ ಒಂದು ವ್ಯಕ್ತಿಗಳು ಬೇಡ. ಆದರೆ ಇವತ್ತು ಏನು ನಡೀತಾ ಇದೆ, ಒಂದು ಸಭೆಯಲ್ಲಿ ವರ್ಷಿಪ್ ಸೂಪರ್ ಆಗಿದೆ, ಸುಂದರವಾಗಿದೆ, ಅದೇ ವರ್ಡ್ ಆಫ್ ಗಾಡ್ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಕೆಲವೊಂದು ಸಭೆಗಳಲ್ಲಿ ವರ್ಡ್ ಆಫ್ ಗಾಡ್ ಚೆನ್ನಾಗಿದೆ, ಆದರೆ ಸೇವೆ ಇದೆಯಾ ಅಂತ ನೋಡಿದ್ರೆ ಸೇವೆ ಇರುವುದಿಲ್ಲ. ಹಾಗಾದರೆ ಬೇರೆ ಸಂದೇಶ ಕೇಳುವರಾಗಿರ್ತಾರೆ, ಒಳ್ಳೆ ಊಟ ಮಾಡಿ ಅದರೊಳಗೆ ಎಮ್ಮೆ ಬೇರೆ ಇರುತ್ತೆ. ಯಾವ ಚರ್ಚಲ್ಲಿ ಇಲ್ಲದಿರುವಷ್ಟು ನಮ್ಮ ಸಭೆಯಲ್ಲಿ ಒಳ್ಳೆ ವಾಕ್ಯ ಇದೆ, ನಾವು ಚೆನ್ನಾಗಿ ಬೈಬಲ್ ಸ್ಟಡಿ, ಆದರೆ ಒಳಗೆ ಹೋಗಿ ಮಿನಿಸ್ಟ್ರಿ ಮಾಡ್ತಾರ ಅಂತ ಕೇಳಿದ್ರೆ ನೋಡಿ, ಮಿನಿಸ್ಟ್ರಿ ಮಾಡೋದೇ ಇಲ್ಲ, ಆತ್ಮಭಾರ ಇರುವುದಿಲ್ಲ, ಪ್ರೀತಿ ಇರುವುದಿಲ್ಲ, ಏನೂ ಇರುವುದಿಲ್ಲ. ಚೆನ್ನಾಗಿ ವಾಕ್ಯವನ್ನು ಧ್ಯಾನ ಮಾಡ್ತಾರೆ. ಹಾಗೆ
ಆದಿಕಾಂಡದ ಒಳಗೆ ನುಗ್ಗಿ ಪ್ರಕಟಣೆಗಳಲ್ಲಿ ಹೊರಗೆ ಬರ್ತಾರೆ, ಆದರೆ ಒಂದು ಬಡವನಿಗೆ ದಯೆ ತೋರಿಸಲ್ಲ, ಪ್ರೀತಿ ಇರುವುದಿಲ್ಲ. ಅಂದ್ರೆ ಇವನಿಟ್ಟು ಏನ್ ಮಾಡುವಂಥದ್ದು? ಹಾಗಾದ್ರೆ ಇವನಿಗೆ ಕೊಲೆಸ್ಟ್ರಾಲ್ ಇಲ್ಲ, ಆದರೆ BP ಇದೆ ಇವನಿಗೆ. ಆ ರೀತಿನೇ ಇದು. ಪ್ರೀತಿ ಇಲ್ಲ, ಆದರೆ ವಾಕ್ಯ ಇದೆ. ಒಂದು ಕಡೆ ವಾಕ್ಯವಿಲ್ಲ, ಆರಾಧನೆ ಇದೆ. ಒಂದು ಕಡೆ ಆರಾಧನೆ ಇದೆ, ಸೇವೆ ಇಲ್ಲ. ಕೆಲವೊಂದು ಸಭೆಗಳಲ್ಲಿ ನೋಡಿ ಒಳ್ಳೆ ಸೇವೆ ಓಡ್ತಾನೆ ಇರ್ತಾರೆ, ಆದರೆ ಕುಡಿದು ಪ್ರಾರ್ಥನೆ ಮಾಡುವುದಿಲ್ಲ. ಪ್ರೇಯರ್ಗೆ ಅವರಿಗೆ ಸಮಯನೇ ಇರಲ್ಲ. ಕೇಳಿದ್ರೆ ಹೇಳ್ತಾರೆ, ಅದನ್ನ ಹೆಮ್ಮೆಯಾಗಿ ಹೇಳ್ತಾರೆ, ಬಹಳ ಬ್ಯುಸಿ ಬ್ರದರ್, ಪ್ರೇಯರ್ ಮಾಡಕ್ ಕೂಡ ಸಮಯನೇ ಇಲ್ಲ. ಹಾಗಾದ್ರೆ ಇವತ್ತು ಸಭೆ ರಿವೈವಲ್ ಒಳಗೆ ಇಲ್ಲ. ಅವರು ಯಾವುದೋ ಒಂದು ಚೆನ್ನಾಗಿದೆ ಅಲ್ವಾ ಅವರ ಬಳಿಯಲ್ಲಿ, ಅದನ್ನಿಟ್ಟು ಅವರು ಸರಿಯಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಬ್ಯಾಲೆನ್ಸ್ ಇಲ್ಲ. ಆ ಒಂದು ವಿಷಯ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಅವರು ನಾವು ಚೆನ್ನಾಗಿದ್ದೇವೆ ಆ ರೀತಿ ಅಂದುಕೊಂಡಿದ್ದಾರೆ. ಆದ್ರೆ ಇವರನ್ನಿಟ್ಟು ಏನು ಮಾಡಕ್ ಸಾಧ್ಯ ಇಲ್ಲ. ಇವರಿಂದ ಏನೂ ಆಗಲ್ಲ. ಇವರಿಂದ ಇಟ್ಟು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಅವರಿಗೆ ಅವರು ತೃಪ್ತಿಯಾಗಿರ್ಬೋದು ಅಷ್ಟೇ. ಅವರ ಸಭೆಯಲ್ಲಿ 500 ಮಂದಿ 1000 ಮಂದಿ ಬರ್ತಾರೆ. ನಮ್ಮ ಸಭೆಯಲ್ಲಿ ಕೂಟ ಇಲ್ವಾ, ನಮಗೆ ಬರ್ಲಿಲ್ವಾ, ಆ ರೀತಿ ಎಲ್ಲ ಹೇಳ್ತಾರೆ. ಕೂಟ ಯಾವತ್ತೂ ಅದು ಸಭೆ ಅಲ್ಲ. ಆತ್ಮಿಕವಾಗಿರುವ ಕೂಟವೇ ಸಭೆ. ಹಾಗಾದ್ರೆ ಇವತ್ತೇನ್ ನಡೀತಾ ಇದೆ? ಬೆಚ್ಚಗೂ ಇಲ್ಲ, ತಣ್ಣಗೂ ಇಲ್ಲ. ಸಭೆ ಎಲ್ಲಿ ಆರಂಭವಾಯಿತು? ಬೆಚ್ಚಗಿರುವುದ್ರಲ್ಲಿ ಆರಂಭವಾಯಿತು. ಈ ಟೋಟಲ್ ಲೋಕಕ್ಕೆ ಬೆಚ್ಚಗೆ ಇದ್ದಂತಹ ಒಂದು ಕಾಲಘಟ್ಟ ಇತ್ತು. ಇವತ್ತು ದೇವರು ಹೇಳ್ತಾರೆ, ನನ್ನ ಬಳಿ ಬೆಚ್ಚಗೂ ಇಲ್ಲ, ತಣ್ಣಗೂ ಇಲ್ಲ. ಅಂದರೆ ಇದು ಬಹಳ ಮುಖ್ಯವಾಗಿರುವ ಕಾಲಘಟ್ಟ. ಈ ಒಂದು ಇದನ್ನ ಸರಿ ಮಾಡಬೇಕು. ಸರಿ ಮಾಡುವುದಕ್ಕೆ ಎಲ್ಲವುಗಳಲ್ಲಿ ಹೇಳುವಂತ ವರ್ಡೆ ಎಲ್ಲದರಲ್ಲೂ ಬ್ಯಾಲೆನ್ಸಿಂಗ್ ಆಗಿ ಮಾರ್ಪಡಬೇಕು. ವರ್ಡ್ ಆಫ್ ಗಾಡ್ ಇರಬೇಕು. ಅನಂತರ ಎಷ್ಟು ಟೈಮ್ ಕೊಡಬೇಕು, ಒಳ್ಳೆ ಟೈಮ್ ಕೊಡಬೇಕು. ವರ್ಷಿಪ್ ಮಾಡ್ರಿ, ಒಳ್ಳೆ ವರ್ಷಿಪ್ ಮಾಡ್ರಿ. ಸಭೆಯನ್ನು ಬಂದು ಡಿಸೈಪಲ್ಶಿಪ್ ಆಗಿ ಮಾರ್ಪಡಿಸ್ರಿ. ಶಿಷ್ಯತ್ವದಲ್ಲಿ ಜನಗಳನ್ನ ಆ ವಾಕ್ಯದ ನಡೆಸ್ರಿ. ಅದು ಬಂದು ಬೈಬಲ್ ಸ್ಟುಡಿಯೋ ಆಗಿರ್ಬೋದು, ಏನ್ ಬೇಕಾದ್ರೆ ಆಗಿರ್ಬೋದು. ಡಿಸೈಪಲ್ ಆಗಬೇಕು. ಡಿಸೈಪಲ್ ಆಗುವನು ಸೇವಕನಾಗಿ ಮಾರ್ಪಡಬೇಕು. ಸಭೆ ಸೇವೆಯನ್ನು ಮಾಡಬೇಕು, ಸುವಾರ್ತೆ ಸೇವೆ ಮಾಡಬೇಕು. ಹೌದು, ಅದನ್ನು ಕೂಡ ಮಾಡಬೇಕು. ಇಲ್ಲ ಅಂದ್ರೆ ಏನು ಕೂಡ ಮಾಡದೆ, ಹಾಗಾದ್ರೆ ಎಲ್ಲವೂ ಕೂಡ ನಾನು ಇದ್ದಂತಹ ಸಭೆಯಲ್ಲಿ ಬಹಳ ಸಂತೋಷವಾಗಿ, ಯಾರಾದ್ರೂ ನಮ್ಮ ಸಭೆಯಲ್ಲಿ ನೋಡೋದಾದ್ರೆ ಬಹಳ ಸಂತೋಷವಾಗಿ ಹೇಳ್ತೇನೆ ಅದ್ರ ಬಗ್ಗೆ. ನಾನು ಒಳ್ಳೆ ದೇವರ ವಾಕ್ಯ ಇತ್ತು, ಒಳ್ಳೆ ಸೇವೆ ಇತ್ತು, ಒಳ್ಳೆ ವರ್ಷಿಪ್ ಇತ್ತು. ಇನ್ನು ಸರಿಯಾಗಿ ಹೇಳ್ಬೇಕು ಅಂದ್ರೆ ಮುಂದಿನ ತಲೆಮಾರು ಸೇವಕರು ಒಂದು 50-100 ಮಂದಿ ಎದ್ದಿದ್ದಾರೆ ಒಬ್ಬ ಸೇವಕನ ಮುಖಾಂತರವಾಗಿ. ಹಾಗಾದ್ರೆ ಇದುವೇ ಒಂದು ಒಳ್ಳೆಯ ಸಭೆ, ಆ ಸಭೆಯ ಒಂದು ಗುರುತು. ಇವತ್ತು ಯಾವ ರೀತಿ ಇದೆ ಅನ್ನೋದು ಬಿಟ್ಬಿಡೋಣ. ಅವತ್ತು ನಾನು ಹೇಳ್ತಾ ಇದ್ದೀನಿ, ನಾನು ಇದ್ದಂಥ ಸ್ಥಳದಲ್ಲಿ ಆ ರೀತಿಯೇ ಸಭೆಯ ಒಂದು ಕಾರ್ಯ ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ನೀವು ಬೇರೆ ಬೆಚ್ಚಗೆ ಇರಬೇಕು. ಆದ್ರೆ ದೇವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀನು ಒಂದು ವೇಳೆ ತಣ್ಣಗಿದ್ರು ಒಳ್ಳೇದಾಗಿರ್ತಿತ್ತು. ಯಾಕೆ ಅಂತ ಕೇಳಿದ್ರೆ, ನೀವು ತಣ್ಣಗಿದ್ರೆ ನಮಗೆ ಅರ್ಥ ಆಗುತ್ತೆ. ನಾನೇನ್ ಮಾಡ್ತೀನಿ, ನಮ್ಮ ಚೌಡಿ ನಡಗಿಸುವುದಕ್ಕೆ ಏನಾದ್ರು ಕೆಲಸ ಮಾಡ್ತೀನಿ ಅಲ್ಲಿ. ಆದ್ರೆ ನೀವು ತಣ್ಣಗಿದ್ದು ಬೆಚ್ಚಗಿರುವ ಹಾಗೆ ತೋರಿಸ್ಕೊಳ್ಳುವುದಾದ್ರೆ ನಾನೇನ್ ಮಾಡಕ್ ಸಾಧ್ಯ ಅಲ್ಲಿ? ಏನು ಮಾಡಕ್ ಸಾಧ್ಯ ಇಲ್ಲ ಅಲ್ವಾ? ಇವಾಗ ಮಗ ಬಂದು ಹೊಟ್ಟೆ ಹಸಿವಿದ್ದಾನೆ ಅಂದ್ರೆ ಅವನ ಹಸಿವೆ ಅಂತ ಹೇಳಿದ್ರೆ ಏನಾದ್ರು ಮಾಡ್ಬೋದಲ್ವಾ? ಹೌದು. ಅವನು ಒಳ್ಳೆ ಎಂತುವಾಗಿ ಕುಂತ್ಕೊಂಡು ಏನಿಲ್ಲ ಅಂತ ಹೇಳ್ತಾರೆ, ನಾವೇನ್ ಮಾಡಕ್ ಸಾಧ್ಯ? ಏನು ಮಾಡಕ್ಕಾಗಲ್ಲ. ಅದನ್ನ ದೇವ್ರು ಹೇಳ್ತಾರೆ, ನೀನು ಬೆಚ್ಚಗಾದ್ರೂ ಅಥವಾ ತಣ್ಣಗಾದ್ರೂ ಇಲ್ಲ. ಒಂದು ವೇಳೆ ಬೆಚ್ಚಗಾದ್ರೂ ತಣ್ಣಗಾದ್ರೂ ಇದ್ರೆ ಒಳ್ಳೇದಾಗಿರ್ತಾ ಇತ್ತು. ಒಂದು ಸರಿ ಚಳಿ ಇರಲಿ, ತಣ್ಣಗೆ ಇರು, ಎಗರು ನಾನು ರೆಡಿ ಮಾಡ್ತೀನಿ, ನಾನು ನಿನ್ನನ್ನ ಬೆಚ್ಚಗಿರುವ ಹಾಗೆ ನೀನು ತೋರಿಸ್ಕೊಂತಿದ್ದೇನೆ ನಿನ್ನನ್ನ. ಇವತ್ತೇನಾಗಿದೆ ಬದರ್, ಅದೇ ಬದರ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ಸ್ಪಿರಿಚುವಲ್ ಡೌನ್ ಆಗಿರ್ತೀನಿ, ಇನ್ ಕೇಸ್ ಪ್ರೇಯರ್ ಅಲ್ಲಿ ವೀಕ್ ಇರ್ತೀನಿ, ಅಥವಾ ನಮಗೆ ಕೆಲವೊಂದು ಟೆಂಪ್ಟೇಷನ್ಸ್ ಇರುತ್ತೆ. ಅದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡಿದಾಗ್ಲೇನೆ ನೀವು ಹೇಳ್ದಂಗೆ ಅದಕ್ಕೆ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಆದ್ರೆ ನಾವು ಇತ್ತೇನಾಗ್ತಾ ಇದೆ ಅಂದ್ರೆ, ಒಳಗಡೆ ಬಹಳ ಹೋರಾಟ ಇರುತ್ತೆ, ಬಲಹೀನತೆ ಇರುತ್ತೆ. ಆದ್ರೂ ಕೂಡ ಕನ್ಫೆಸ್ ಮಾಡ್ದಲೆ ನಾನು ಚೆನ್ನಾಗಿದ್ದೀನಿ, ಸ್ಪಿರಿಚುವಲ್ ಆಗಿ ಚೆನ್ನಾಗಿದ್ದೀನಿ ಅನ್ನೋ ತೋರಿಕೆ ಒಂದು ಇವತ್ತು ಜಾಸ್ತಿ ಆಗಿದೆ. ಅದಕ್ಕೆ ದೇವರು ಇಬ್ಬಿರ್ಬೇಕು ಅಂತ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಬ್ಬರಾಗಿದ್ರೆ ಒಬ್ಬನು ಬಿದ್ದರೆ ಇನ್ನೊಬ್ಬನ ಮೇಲೆ ಎತ್ತಬಹುದು. ಹೌದು. ಒಬ್ಬನು ತಣ್ಣಗಿದ್ರೆ ಒಬ್ಬನು ಬೆಚ್ಚಗೆ ಮಾಡ್ಬೋದು. ನೋಡಿ, ಇವತ್ತು ನಾವು ಒಂದು ಒನ್ನೆಸ್ ಒಳಗೆ ಇಲ್ವಲ್ಲ. ನಾವು ಯಾರ ಬಳಿಯನ್ನು ಶೇರ್ ಮಾಡುವಂತ ವಿಶ್ವದಲ್ಲಿ ಇಲ್ಲ. ನನಗೆ ಬಂದು ದೇವರು ಕೊಟ್ಟಂತ ದೊಡ್ಡ ಕೃಪೆ, ಆರಂಭದಲ್ಲಿ ನನಗೆ ಒಳ್ಳೆ ಸ್ಪಿರಿಚುವಲ್ ಫ್ರೆಂಡ್ಸ್ ಅನ್ನ ಕೊಟ್ಟರು. ನಾವು ಸೇರಿ ಪ್ರಾರ್ಥನೆ ಮಾಡುವುದಕ್ಕೆ ಅವಕಾಶ ಸಿಕ್ಕಿತ್ತು ಬಹಳ ವರ್ಷಗಳು. ಆ ರೀತಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲಿ ಇರುವಂತಹ ವೀಕ್ನೆಸ್ ಇರುತ್ತೆ, ಒಂದು ಬಲಹೀನತೆಗಳು ಇರ್ತಾ ಇತ್ತು. ಕಾಲೇಜ್ ಓದುವಂತಹ ಕಾಲಘಟ್ಟ, ಆ ಕಾಲಘಟ್ಟದಲ್ಲಿ ಇವರ ಒಂದು ಪ್ರೇಯರ್ ಬಹಳ ಸಪೋರ್ಟ್ ಆಗಿರ್ತಾ ಇತ್ತು. ಅವ್ರು ನನಗೆ ಅಡ್ವೈಸ್ ಮಾಡ್ತಾ ಇದ್ರು, ಒಳ್ಳೆ ಮೆಂಟರ್ಸ್ ದೇವರು ನನಗೆ ಕೊಟ್ಟಿದ್ರು. ಸಭೆಯಲ್ಲಿ ಒಳ್ಳೆ ಅಸಿಸ್ಟೆಂಟ್ಸ್ ಇದ್ರು, ಅಸೋಸಿಯೇಟ್ಸ್ ಎಲ್ಲ ಇದ್ರು. ಇಷ್ಟೊಂದು ಬ್ಯಾಕಪ್, ಒಂದು ಆತ್ಮ ರೂಪುಗೊಳ್ಳುವುದರಲ್ಲಿ ಇವತ್ತು ಸಭೆಯ ಒಳಗೆ ನೋಡೋದಾದ್ರೆ ಅಷ್ಟರ ಮಟ್ಟಿಗೆ ಬೆಚ್ಚಗಿರುವಂತ ಅಸೋಸಿಯೇಟ್ಸ್ ಇಲ್ಲ. ಇವತ್ತು ಎಲ್ಲರೂ ವರ್ಕರ್ಸ್ ಆಗಿದ್ದಾರೆ, ಎಕ್ಸಿಕ್ಯೂಟಿವ್ಸ್ ಆಗಿದ್ದಾರೆ. ಅಲ್ಲಿ ಅವರು ಬರ್ತಾರೆ, ಬಹಳ ನೀಟಾಗಿ ಡ್ರೆಸ್ ಮಾಡಿದ್ದಾರೆ, ಬರುವವರನ್ನ ಸ್ವಾಗತ ಕೊಡ್ತಾರೆ, ಅವರು ಕೂರಿಸ್ತಾರೆ, ಒಂದು ಫಲಪ್ಗೋಸ್ಕರವಾಗಿ ತೆಗೆದುಕೊಳ್ತಾರೆ, ಕಳಿಸ್ತಾರೆ. ಆದ್ರೆ ನಮ್ಮ ಸಭೆಯಲ್ಲಿ ಆ ರೀತಿ ಇರ್ತಾ ಇರಲಿಲ್ಲ. ಒಬ್ಬೊಬ್ಬರ ಬಳಿಯಲ್ಲಿ ಒಬ್ಬೊಬ್ಬರು ಕೇರ್ ಮಾಡ್ತಾ ಇದ್ರು. ನನಗೊಬ್ಬರು ಅಣ್ಣ ಇದ್ದಾರೆ, ಅವರು ಕರೆದು ವಿಚಾರಣೆ ಮಾಡ್ತಾ ಇದ್ರು, ಇದಪ್ಪ ಏನ್ ಮಾಡ್ತಾ ಇದ್ದೆ, ಇವರ ಎಲ್ಲೋದೆ, ಒಂದು ಪ್ರೇಯರ್ ಇದೆ ಬಾ, ಸರಿ ಹೋಗೋಣ, ಒಂದು ಆನ್ಲೈನ್ ಪ್ರೇಯರ್ ಬಾ ಎಂಬುದಾಗಿ ಅವರು ಕರಿತಾ ಇದ್ರು. ಆ ಅಣ್ಣ ಹೇಳ್ತಾ ಇದ್ರು, ಇವತ್ತು ಒಂದು ಮನೆ ಕೂಟಕ್ಕೆ ಹೋಗ್ತಾ ಇದ್ದೀನಿ, ಸುಮ್ನೆತನ ಇದೆಯಾ, ಸರಿ ಬಾ ನಾವು ಹೋಗ್ಬಿಟ್ಟು ಬರೋಣ, ಈ ರೀತಿ ಕರಿತಾ ಇದ್ರು. ಇದೆಲ್ಲ ಒಂದು ಬ್ಯಾಕಪ್. ಒಂದು ಮಗು ರೂಪುಗೊಳ್ಳುವವರೆಗೂ ಯಾವ ರೀತಿ ತಾಯಿ ಯಾವ ರೀತಿ ಸಂತೈಸುತ್ತಾರೋ ಅದೇ ರೀತಿ ಸಭೆಯೊಳಗೆ ಇಷ್ಟೊಂದು ಬ್ಯಾಕಪ್ ಅನ್ನ ದೇವರು ಇಟ್ಟಿದ್ದಾರೆ. ಒಬ್ಬ ಸೇವಕನು ಪಾಲಕನು ಮಾತ್ರ ಅದೆಲ್ಲ ಮಾಡಕ್ಕಾಗಲ್ಲ.
ಪಾಲಕನ ಬೋಧನೆ ಮಾಡಕ್ಕೆ ಸಾಧ್ಯ. ಅದೇ ಸಂದರ್ಭದಲ್ಲಿ ಅಸಿಸ್ಟೆಂಟ್ ಅಸೋಸಿಯೇಟ್ಸ್ ಅವರಿಗೆ ಸಂರಕ್ಷಣೆ ಆಗಿರ್ತಾರೆ, ಸ್ಪಿರಿಚುವಲ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಇದರೊಂದಿಗೆ ಪ್ರೇಯರ್, ಬೈಬಲ್ ರೀಡಿಂಗ್ ಇವೆಲ್ಲವೂ ಸೇರಿಯೇ ಬೆಚ್ಚಗೆ ಮಾಡುವಂಥದ್ದು. ಹೌದು. ಇವತ್ತು ಬೆಚ್ಚಗಿದೆಯಾ ಇಲ್ವಾ ಅಂತ ಯಾರು ಗೊತ್ತಿಲ್ಲ ಅಲ್ಲಿ. ಇನ್ನೊಂದು ಆ ಫೆಲೋಶಿಪ್ ಅನ್ನೋದಿಲ್ಲ ಬದ, ನೀವು ಹೇಳ್ದಂಗೆ ನಿಮ್ ಸಾಕ್ಷಿ ಹೇಳೋದಲ್ಲ, ಆ ರೀತಿಯಾದ ಫೆಲೋಶಿಪ್ ನ ಇವತ್ತು ಚೂಸ್ ಮಾಡಕ್ಕೆ ಯಾರು ಇಷ್ಟಪಡೋದಿಲ್ಲ. ಬಹಳ ಐಸೋಲೇಟ್ ಆಗಿ ಇಷ್ಟಪಡ್ತಾರೆ, ಸಭೆಗೇನೋ ಹೋಗ್ತಾರೆ ಬರ್ತಾರೆ, ಐಸೋಲೇಟ್ ಆಗೇ ಇರ್ತಾರೆ, ಬಿಟ್ರೆ ಯಾರ ಜೊತೆ ಮಿಂಗಲ್ ಆಗೋದು, ಫೆಲೋಶಿಪ್ ಅಲ್ಲಿ ಬೆಳೆಸೋದು, ಫೆಲೋಶಿಪ್ ಅಲ್ಲಿ ಸೇರಿ ಪ್ರೇಯರ್ ಮಾಡೋದು, ಆ ರೀತಿಯಾಗಿರೋದು ಬಹಳ ಕಡಿಮೆ ಆಗಿದೆ ಇವತ್ತು. ಬಂದು ಐಸೋಲೇಟ್ ಮಾಡಿಕೊಳ್ಳುವಂತಹ ಕಾಲವಿದು. ನೀವು ಮನೆಗಳಲ್ಲಿ ಹೋಗಿ ನೋಡ್ರಿ, ಹುಡುಗ ಒಂದ್ ಕಡೆ ಫೋನ್ ತಗೊಂಡು ಮನೆ ಇರ್ತಾನೆ, ಹುಡುಗಿ ಒಂದ್ ಕಡೆ ರೂಮಲ್ಲಿ ಇರುತ್ತೆ, ಅವರು ಫೋನ್ ತಗೊಂಡು ಒಂದ್ ಕಡೆ ಕೂತಿರ್ತಾರೆ. ಇವತ್ತು 4 ಮಂದಿ 4 ಕಡೆ ಕೂತಿರ್ತಾರೆ. ಊಟ ಕೊಟ್ಟರು ಕೂಡ ತಟ್ಟೆಯಲ್ಲಿ ತೆಗೆದುಕೊಂಡು ಅವರ ರೂಮ್ ಕೊಟ್ಟೋಗ್ಬಿಡ್ತಾರೆ ಇಲ್ವಾ. ಈಗ ಅಲ್ಲಿರುವಂತಹ ಕಾರ್ಯ ಸಭೆಯಲ್ಲಿ ಕೂಡ ಇವತ್ತು ಹಾಗೆ ಇದೆ. ಸಭೆಯಲ್ಲೂ ಕೂಡ ಯಾರು ಒಬ್ರಿಗೊಬ್ರು ಮಾತಾಡೋದಿಲ್ಲ. ಮಾತಾಡೋದು ಅಂತ ಹೇಳಿದ್ರೆ ಇನ್ನೊಂದಿದೆ, ಇದರಲ್ಲಿ ಮಾತಾಡಲು ಆರಂಭಿಸಿದ್ರೆ ಲೋಕದ ಕಥೆಯನ್ನ ಮಾತಾಡಿ ಸಭೆಯನ್ನು ಒಡೆಯೋಷ್ಟು ಹೋಗ್ತಾರೆ. ಒಂದು ಸ್ಪಿರಿಚುವಲ್ ಎನ್ವಿರಾನ್ಮೆಂಟ್, ಎಲ್ಲರೂ ಸೇರಿ ಬನ್ನಿ ಪ್ರಾರ್ಥನೆ ಮಾಡೋಣ, 4 ಮಂದಿ ಸೇರಿ ಪ್ರಾರ್ಥನೆ ಮಾಡೋಣ, ಈ ಒಂದು ಎನ್ವಿರಾನ್ಮೆಂಟ್ ಬಂದು ಇವತ್ತು ಸಿಗ್ತಾ ಇಲ್ಲ, ಸಭೆಗಳೊಳಗೆ ಸಿಗ್ತಾ ಇಲ್ಲ. ಸೊ ಅದನ್ನೇ ಹೇಳ್ತಾ ಇದ್ರೆ ಬೆಚ್ಚಗೂ ಇಲ್ಲ, ತಣ್ಣಗೂ ಇಲ್ಲ. ಈಗ ಇದು ಬಂದು ಸಭೆಯ ಒಂದು ಪರಿಸ್ಥಿತಿ. ಅದರ ಲವೋದಿಕೆ ಎಂಬುದಾಗಿ ಒಂದು ಹೆಸರಿದೆ ಅಲ್ವಾ, ಅದು ನಾವು ನೋಡಬೇಕು. ಅದೇ ಬಹಳ ಮುಖ್ಯ. ಯಾಕೆಂದ್ರೆ ಒಂದು ಹೆಸರ ಹಿನ್ನೆಲೆಯಲ್ಲಿ ಆ ಕಾಲದ ಸಭೆಯು ಇರುತ್ತದೆ, ಆ ಕಾಲದ ರಾಜಕೀಯ ಇರುತ್ತದೆ, ಲೋಕ ಕಾರ್ಯವೂ ಇರುವಂತದ್ದಾಗಿರುತ್ತೆ. ಯಾಕೆಂದ್ರೆ 6 ಸಭೆಗೆ ನಾವು ಹಂಗೆ ನೋಡಿರ್ತೀವಿ ಅಂತ ಇಟ್ಕೊಳ್ಳಿ ಒಂದ್ ವೇಳೆ. ಹಂಗಾದ್ರೆ ಲವೋದಿಕೆ ಅನ್ನುವಂತಹ ಆ ಒಂದು ಪದದ ಸಭೆಯ ಅರ್ಥ ಏನಂತ ನೀವು ಕೇಳುವುದಾದರೆ, ಆ ವಿಷಯವನ್ನು ಕೇಳೋದಾದ್ರೆ, ಅದೊಂದು ಗ್ರೀಕ್ ಪದ. ಅದಕ್ಕೆ ಒಂದು ಪೀಪಲ್ಸ್ ಲಿಬರ್ಟಿ ಎಂಬುದಾಗಿ ಹೆಸರು, ಜನರ ಹಕ್ಕು, ಜನಗಳ ಹಕ್ಕು ಎಂಬುದಾಗಿ ಕರೀತಾರೆ. ಏನಂತ ಕೇಳುವುದಾದರೆ, ಈ ಒಂದು 1906 ನಂತರ ಬೇಕಾದ್ರೆ ಗಮನಿಸಿ ನೋಡ್ರಿ, ನಾನು ಹೇಳ್ದಿರುವ ವ್ಲಾಡಿಮಿರ್ ಲೆನಿನ್ ಎಂಬುದಾಗಿ ಅವರೊಂದು ಕ್ರಾಂತಿಯನ್ನು ಎಬ್ಬಿಸಿದ್ರು. ಅಕ್ಟೋಬರ್ ಕ್ರಾಂತಿ ಅಂತ ಹೇಳ್ತಾರೆ. ಅದರ ನಂತರ ಲೋಕಪೂರ್ತಿಯಾಗಿ ಒಂದು ದೊಡ್ಡ ಕ್ರಾಂತಿಗಳು ಎದ್ವು. ಫ್ರೆಂಚ್ ಕ್ರಾಂತಿ ಅದಕ್ಕಿಂತ ಮುಂದೆನೇ ಇದೆ. ಸೊ ಈ ಒಂದು ಕ್ರಾಂತಿ ಬಂದು ಒಂದು ದೊಡ್ಡ ಒಂದು ಕ್ರಾಂತಿ. ಅಂದರೆ ಪ್ರತಿ ದೇಶಗಳಲ್ಲಿ ಕ್ರಾಂತಿ ಏರ್ಪಡುತ್ತಾ ಇರಬೇಕಾದ್ರೆ ಜನಗಳು ಹಕ್ಕುಗಳಿಗೋಸ್ಕರವಾಗಿ ಹೋರಾಡೋದಕ್ಕೆ ಮುಂದಾದರು. ಅಂದರೆ ಈ ರೀತಿ ಹೇಳುವುದಾದ್ರೆ ಸ್ವಲ್ಪ ಈಸಿ ಆಗಿರುತ್ತೆ. ಅರಸರ ಕಾಲ ಅಂತ್ಯಕ್ಕೆ ಬಂದು ಪ್ರಜಾಪ್ರಭುತ್ವದ ಒಂದು ಕಾರ್ಯ ಆಳ್ವಿಕೆ ಮಾಡುವುದಕ್ಕೆ ಮುಂದಾಯ್ತು ಅಲ್ಲಿ. ಸೊ ರಾಜ್ಯಭಾರ ಎನ್ನುವಂಥದ್ದು ಬೀಳಲು ಮುಂದಾಯಿತು. ಡೆಮೋಕ್ರಸಿ ಒಳಗೆ ಬರುವುದಕ್ಕೆ, ಕಿಂಗ್ಡಮ್ ಬಂದು ಒಳಗೆ ಬಂತು. ಹಾಗಾದ್ರೆ ಡೆಮೋಕ್ರಸಿ ಬರುವುದಕ್ಕೆ ಬಹಳ ಮುಖ್ಯವಾಗಿರುವಂತಹ ಅಗತ್ಯತೆ ಜನಗಳ ಬಂದು ಒಂದು ಹಕ್ಕಿನ ಹೋರಾಟ ಬಂದ್ರೆ ಡೆಮೋಕ್ರಸಿಯಲ್ಲಿ ಆಟೋಮೆಟಿಕ್ ಬರುತ್ತೆ. ಅದುವೇ ಅದಕ್ಕೆ ಬೇಸವಾಗಿತ್ತು. ಹಾಗಾಗಿ ಡೆಮೋಕ್ರಸಿ ವರ್ಲ್ಡ್ ಫುಲ್ ಆಗಿ ಬರುವ ರೀತಿಯಲ್ಲಿ ಸಭೆಯ ಒಳಗೆ ಜನಗಳ ಹಕ್ಕು ಬಂದಿತ್ತು. ಇಲ್ಲೇ ರಾಂಗ್ ಇರುವಂತದ್ದಾಗಿದೆ, ತಪ್ಪು ನಡೆಯುತ್ತೆ. ಏನು ಹಾಗಾದ್ರೆ ಸಭೆಯಲ್ಲಿ ಹಕ್ಕು ಕೇಳುವುದು ತಪ್ಪಾ ಅಂತ ನೀವು ಕೇಳುವುದಾದರೆ, ಸಭೆ ಬಂದು ಡೆಮೋಕ್ರಸಿಯಲ್ಲಿ ಇಲ್ಲ, ಕಿಂಗ್ಡಮ್ ಒಳಗಿದೆ. ಸಭೆಯ ನಾಯಕರು ಯಾರು ಅಂತ ಕೇಳಿದ್ರೆ ಯೇಸು ಕ್ರಿಸ್ತನು. ಅವರು ಯಾರಂದ್ರೆ ಪ್ರಲೋಕದ ಅರಸನು. ನಾವು ಪ್ರಾರ್ಥನೆ ಹೆಂಗ್ ಮಾಡ್ತೀವಿ ಅಂತ ಕೇಳುವುದಾದ್ರೆ, ನಿಮ್ಮ ರಾಜ್ಯ ಪ್ರಲೋಕದಲ್ಲಿ ನೆರವೇರುವ ಪ್ರಕಾರವಾಗಿ ಭೂಮಿಯಲ್ಲಿ ನೆರವೇರಲಿ. ನಾವು ಯಾವ ರೀತಿ ಕರೆಯಲ್ಪಟ್ಟಿದ್ದೇವೆ ಅಂತ ಕರೆಯುವುದಾದರೆ, ಪ್ರಕಟಣೆ 1:6 ಹೇಳುತ್ತದೆ, ತಂದೆಯಾದ ದೇವರ ಮುಂದೆ ನಮ್ಮನ್ನ ಯಾಜಕರನ್ನಾಗಿಯೂ ರಾಜ್ಯವನ್ನಾಗಿ ಕರೆದಿದ್ದಾರೆ. ಸೊ ಇದು ಬಂದು ಕಿಂಗ್ಡಮ್ ರೂಲ್. ಕಿಂಗ್ಡಮ್ ರೂಲ್ಗೂ ಡೆಮೋಕ್ರಸಿಗೂ ಅದು ಹೊಂದಾಣಿಕೆ ಆಗಲ್ಲ. ಡೆಮೋಕ್ರಸಿ ಎನ್ನುವುದು ಬೇರೆ, ಕಿಂಗ್ಡಮ್ ರೂಲ್ ಎನ್ನುವುದು ಬೇರೆ. ಸೊ ಇವಾಗಿರುವವರನ್ನ ಕೇಳುವುದಾದ್ರೆ ಕಿಂಗ್ಡಮ್ ತಪ್ಪು ಅಂತ ಹೇಳ್ತಾರೆ. ಆದರೆ ಕಿಂಗ್ಡಮ್ ಇನ್ನೂ 100% ಅಂತ್ಯಕ್ಕೆ ಬಂದಿಲ್ಲ. ಇನ್ನು UK ಕಿಂಗ್ಡಮ್ ಇದೆ, ಅವರು ಡೆಮೋಕ್ರಸಿ ಇದೆ. ಅದರ ಡೆಮೋಕ್ರಸಿ ಇದ್ರೂ ಕೂಡ ಅಲ್ಲಿ ಅವರು ಕೊನೆಯವರೆಗೂ ಸೈನ್ ಯಾರ ಬಳಿ ಹೋಗಿ ಪಡಿತಾರೆ ಅಂತ ಹೇಳಿದ್ರೆ, ಅರಸನ ಬಳಿ ಹೋಗಿ ಪಡಿಬೇಕು, ಚಾರ್ಲ್ಸ್ ಅವರ ಬಳಿ ಹೋಗಿ ಪಡಿಬೇಕು. ಮಲೇಷ್ಯಾದಲ್ಲಿ ಕೂಡ ಡೆಮೋಕ್ರಸಿ ಇದೆ, ಪ್ರಧಾನಮಂತ್ರಿ ಇದ್ದಾರೆ, ಆದ್ರೆ ಅಲ್ಲೂ ಅರಸರಿರುತ್ತಾರೆ, ಸುಲ್ತಾನರು ಇರ್ತಾರೆ, ಕಿಂಗ್ ಅಲ್ಲಿ ಬಂದು ಇರ್ತಾರೆ. ಅವರ ಬಳಿ ಫೈನಲ್ ಡಿಸಿಷನ್ ತಗೋಬೇಕು. ಥೈಲ್ಯಾಂಡ್ ನಲ್ಲಿ ಕಿಂಗ್ ಇದ್ದಾರೆ, ಬ್ರುನೇದಲ್ಲಿ ಕಿಂಗ್ ಇದ್ದಾರೆ, ಅನಂತರ ಜಪಾನ್ ಅಲ್ಲಿ ಕಿಂಗ್ ಇದ್ದಾರೆ, ಡೆಮೋಕ್ರಸಿ ಇದೆ. ಅರಬ್ ದೇಶಗಳಲ್ಲೂ ಕಿಂಗ್. ಅರಬ್ ದೇಶದಲ್ಲಿ ಡೆಮೋಕ್ರಸಿ ಇಲ್ಲ, ಓನ್ಲಿ ಕಿಂಗ್ಡಮ್ ಮಾತ್ರ ಇರೋದು. ಇವಾಗ ನಾನು ಹೇಳ್ತಿರೋದೆಲ್ಲ ಇಲ್ಲಿ ವಿತ್ ಡೆಮೋಕ್ರಸಿಯೊಂದಿಗೆ ಇರುವಂತ ಕಿಂಗ್ಡಮ್ಗಳು. ಈಗ ಹಲವು ದೇಶಗಳಲ್ಲಿ ಕಿಂಗ್ ಇಲ್ಲ. ಉದಾಹರಣೆಗೆ ಇಂಡಿಯಾದಲ್ಲಿ ಬಂದು ಕಿಂಗ್ಡಮ್ ಹೊಟ್ಟೋಯ್ತು. ಕಿಂಗ್ಡಮ್ ಎನ್ನುವಂತಹ ರೂಲ್ ಇಲ್ಲ, ಓನ್ಲಿ ಡೆಮೋಕ್ರಸಿ ಮಾತ್ರ. ಕಿಂಗ್ಸ್ ಇದ್ದಾರೆ, ಬಟ್ ಹೆಸರಿಗೆ ಅವರಿಗೆ ಯಾವ ಅಧಿಕಾರ ಇಲ್ಲ ಅಷ್ಟೇ. ಜಪಾನ್ ಅಲ್ಲಿ ಆತರ ಇಲ್ಲ, ಮಲೇಷ್ಯಾದಲ್ಲಿ ಆತರ ಇಲ್ಲ. ಕಿಂಗ್ ಹತ್ರ ಹೋಗಿ ಒಂದು ಸೈನ್ ತಗೊಳ್ಬೇಕು, UK ಅಲ್ಲಿ ಒಂದು ಸೈನ್ ತಗೊಬೇಕು. ಈಗ ಸೌದಿ ಹೋದಾದ್ರೆ ಡೆಮೋಕ್ರಸಿ ಅಂತ ಒಂದು ಇಲ್ವೇ ಇಲ್ಲ. ಪರಿಪೂರ್ಣವಾಗಿ ಅಲ್ಲಿ ಕಿಂಗ್ಶಿಪ್ ಅಷ್ಟೇ, ಕಿಂಗೇ ಅಲ್ಲಿ ಎಲ್ಲ ತೀರ್ಮಾನ. ಈ 3 ರೀತಿಯಾಗಿರುವಂತಹ ಕಾರ್ಯಗಳು ಇಲ್ಲಿ ಒಳಗಿದೆ. ಇಲ್ಲಿ ಈ ಒಂದು ಕಿಂಗ್ಡಮ್ ಬಂದು ಹೆವೆನ್ನ ಒಂದು ಪ್ಲಾನ್, ರಾಜ್ಯ ಅವರು ಉಂಟು ಮಾಡಿದ್ದು. ಇವತ್ತಿರುವವರು ಡೆಮೋಕ್ರಸಿಯನ್ನು ಹೇಳ್ತಾರೆ, ಯಾಕೆಂದ್ರೆ ಆ ಕಾಲಘಟ್ಟದಲ್ಲಿ ಇರೋದ್ರಿಂದ. ಇವಾಗ ಒಬ್ಬ ಹುಡುಗನ ಬಳಿಯಲ್ಲಿ ಸೆಲ್ ಫೋನ್ ಯೂಸ್ ಮಾಡಬೇಡ, ಸೆಲ್ ಫೋನ್ ಬಂದು ನಿನ್ನ ದೇಹಕ್ಕೆ ಅದು ಹಾನಿ ಅಂತ ಏನ್ ಹೇಳ್ತಾರೆ ಅವರು, ಸುಮ್ನೆ ಹೋಗು ಅಂತ ಹೇಳ್ತಾರೆ, ಹಂಗೆ ಹೇಳ್ತಾರಲ್ವಾ. ಸರಿ, ಇವಾಗ ನಾವ್ ಹೇಳ್ತೀವಿ ನಮ್ಮ ಕಾಲಘಟ್ಟದಲ್ಲಿ ಸೆಲ್ ಫೋನ್ ಇಲ್ಲದೆ ಇದ್ವಿ, ನಮ್ಮ ಬಗ್ಗೆ ಏನ್ ಹೇಳ್ತಾರೆ ಇವಾಗ? ನಿಮ್ ಕಾಲದಲ್ಲಿ ಹಂಗಿತ್ತು, ಇವಾಗ ನಮ್ ಕಾಲದಲ್ಲಿ ಫೋನ್ ಬೇಕು ಅಂತಾರೆ. ನಮ್ಗೊಂದು ಹೆಸರು ಇಡ್ತಾರೆ ಇವಾಗ, ಬೂಮರ್ ಅಂತ ಹೆಸರು ಇಟ್ಟಿದ್ದಾರೆ. ಆ ರೀತಿಯಾಗಿ ಕಿಂಗ್ಡಮ್ ಬಗ್ಗೆ ಇವಾಗ ಮಾತಾಡಿದ್ರೆ ಡೆಮೋಕ್ರಸಿ ಕಾಲದಲ್ಲಿ ಹಂಗೆ ಹೇಳ್ತಾ ಇದ್ರು. ಇದು ಬಂದು ನಮ್ಮ ಡೆಮೋಕ್ರಸಿ, ನಮ್ಮ ಹಕ್ಕು, ನಾವು ಆಯ್ಕೆ ಮಾಡುತ್ತೇವೆ. ನಮ್ಮ ಪ್ರಧಾನಮಂತ್ರಿನ, ನಮ್ಮ ಮುಖ್ಯಮಂತ್ರಿನೋ, ನಮ್ಮವರನ್ನ ನಾವೇ ಆಯ್ಕೆ ಮಾಡ್ತೀವಿ. ಅಮೆರಿಕದಲ್ಲಿ ರಾಷ್ಟ್ರಪತಿಯನ್ನ ಜನಗಳೇ ಆಯ್ಕೆ ಮಾಡ್ತಾರೆ, ನಾವೇ ಆಯ್ಕೆ ಮಾಡುತ್ತೇವೆ ಎಂಬುದಾಗಿ ಹೇಳ್ತಾರೆ.
ಆ ರೀತಿ ಹೇಳ್ಬೇಕಾದ್ರೆ ಈ ಡೆಮೋಕ್ರಸಿ ಕಾಲಘಟ್ಟದಲ್ಲಿ ಕಿಂಗ್ಡಮ್ ಬಗ್ಗೆ ನೀವು ಮಾತಾಡೋದು ತಪ್ಪಾಗುತ್ತೆ. ಆದರೆ ಸಭೆ ಕಿಂಗ್ಡಮ್ ಅಲ್ಲೇ ಇದೆ, ಡೆಮೋಕ್ರಸಿ ಒಳಗೆ ಬರಲ್ಲ. ಯಾಕೆಂದ್ರೆ ಡಿಸೈನ್ ಹೆವೆನ್ಲಿ ಡಿಸೈನ್. ಹೌದು. ಈ ಒಂದು ತಿಳುವಳಿಕೆ ಬಂದು ಇವತ್ತು ಸಭೆಯ ಒಳಗೆ ಇಲ್ಲ. ಇನ್ನು ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ಪಾಸ್ಟರ್ ಬಂದು ರಾಜನಾಗಿದ್ದಾರೆ ಅಂದ್ರೆ ಅದು ಕೂಡ ಇಲ್ಲ ಅಲ್ಲಿ. ಯೇಸುನೇ ರಾಜ್ಯ. ಇಲ್ಲಿ ಬಂದು ಈ ಒಂದು ಪದವಿಯ ಒಂದು ಡೆಸಿಗ್ನೇಷನ್ ಅಂತ ಹೇಳ್ತೀವಲ್ವಾ, ಆ ಒಂದು ಪದವಿಯ ಒಂದು ಹೆಸರು ತಿಳುವಳಿಕೆ ಇಲ್ದಿರೋದ್ರಿಂದ ಬಂದಿರೋ ಪರಿಣಾಮ. ಕ್ರಿಸ್ತನು ಸಭೆಗೆ ಶಿರಸ್ಸಾಗಿದ್ದಾರೆ. ಈಸ್ ದ ಕಿಂಗ್ ಆಫ್ ದ ಚರ್ಚ್. ಅವರೇ ಹೆಡ್. ಅವರ ಪ್ರತಿನಿಧಿನೇ ಪಾಸ್ಟರ್. ಓಕೆನಾ? ಈಗ 127 ರಾಷ್ಟ್ರಗಳಿಗೆ ಅಹಷ್ವೇರೋಷನು ನಾಯಕನಾಗಿದ್ದಾನೆ. ದಾರಿಯ ವಿಷಯದಲ್ಲಿ ಎಲ್ಲ ಇದ್ದಾರೆ. ಅವರೇನ್ ಮಾಡ್ತಾರೆ, ತನಗೆ ಕೆಳಗೆ ಏನ್ ಮಾಡ್ತಾರೆ, ಸಹಾಯಕ್ಕೆ ವ್ಯಕ್ತಿಗಳನ್ನು ನೇಮಿಸ್ತಾರೆ. 3 ಮಂದಿ ಪ್ರಧಾನಿಗಳು ಅಂತ ಹೇಳ್ತಾರೆ. ಈ 3 ಪ್ರಧಾನಿಗಳಿಗೆ ಒಬ್ಬರನ್ನ ಇಡ್ತಾರೆ. ಅವರೇ ದಾನಿಯೇಲ್ ಎಂಬುದಾಗಿ ನೋಡ್ತೀವಿ. ಆ ರೀತಿಯಾಗಿಯೇ ದೇವರೇನ್ ಮಾಡ್ತಾರೆ ಅಂದ್ರೆ ತನ್ನ ಸಭೆಗಳಿಗೆ ಪ್ರಧಾನಿಗಳನ್ನು ನೇಮಿಸಿದ್ದಾರೆ, ಅಂಬಾಸಿಡರ್ಸ್. ಆ ಅಂಬಾಸಿಡರ್ಸ್ ಯಾರು? ಪಾಸ್ಟರ್ ಆಗಿದ್ದಾರೆ, ಸೇವಕರು. ಅವರ ಕೆಳಗೆ ಬಹಳ ಅಂಬಾಸಿಡರ್ಸ್ ಇದ್ದಾರೆ. ಅದೇ 5 ವಿಧವಾಗಿರುವ ಸೇವೆ. ಯಾತಕ್ಕಾಗಿ ಅಂತ ಹೇಳಿದ್ರೆ ಸಭೆಯನ್ನ ಪರಾಮರಿಸುವುದಕ್ಕೆ. ಆದರೆ ಇವತ್ತು ಈ ಒಂದು ತಿಳುವಳಿಕೆ ಇಲ್ಲದಿರುವ ಪರಿಣಾಮ, ಒಂದು ಕಡೆ ಡೆಮೋಕ್ರಸಿ ಒಳಗೆ ಬರ್ತಾ ಇದೆ ಸಭೆಯ ಒಳಗೆ, ಮತ್ತೊಂದು ಕಡೆ ಇವರು ಕಿಂಗ್ ಆಗಿದ್ದಾರೆ. ಯಾರು? ಪ್ರಧಾನಿಗಳು ಕಿಂಗ್ ಆಗಿ ಮಾರ್ಪಟ್ಟಿದ್ದಾರೆ. ಅದರ ಪರಿಣಾಮ ಏನಂತ ಕೇಳಿದ್ರೆ, ಇವಾಗ ಕಿಂಗ್ಡಮ್ ರೂಲ್ ನಲ್ಲಿ ರಾಂಗ್ ನಡಿಬೇಕಾದ್ರೆ ಡೆಮೋಕ್ರಸಿ ಬಂದು ಅದು ಬರುವಂತದ್ದಾಗಿದೆ. ಅರಸನಿಗೆ ವಿರುದ್ಧವಾಗಿ ಒಂದು ದಂಗೆದ್ದು ಬರುತ್ತೆ. ಇವರು ಕಿಂಗ್ ಆಗಿದ್ರಿಂದ ಇಲ್ಲಿ ಡೆಮೋಕ್ರಸಿ ಬರ್ತಾ ಇದೆ. ನನ್ನ ಮಾತು ಅರ್ಥ ಆಗ್ತಿದೆಯಾ? ಹೌದೌದು. ಯೇಸು ಕಿಂಗ್ ಆಗಿದ್ರೆ ಡೆಮೋಕ್ರಸಿ ಬರುವುದೇ ಇಲ್ಲ. ಹೌದು. ಚರ್ಚ್ ಒಳಗೆ ಒಂದು ಪ್ರಜಾಪ್ರಭುತ್ವ ಬರಲ್ಲ. ಯಾಕಂದ್ರೆ ನೀತಿಯುಳ್ಳ ನ್ಯಾಯಾಧಿಪತಿ ಅವರು. ಯಾವಾಗ ರಾಜ ತಪ್ಪು ಮಾಡ್ತಾನೋ ಅವಾಗ ಜನಗಳು ಏನ್ ಮಾಡ್ತಾರೆ? ಡೆಮೋಕ್ರಸಿ ಬೇಕು ಅಂತ ಕೇಳ್ತಾರೆ. ಈಗ ಅರಸ ಜ್ವಾರ್ನ ಆಳ್ವಿಕೆಯಲ್ಲಿ ಕಠಿಣತ್ವ ಇದ್ದಿದ್ದರಿಂದ ವ್ಲಾಡಿಮಿರ್ ಲೆನಿನ್ ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ದಂಗೆ ಇದ್ರು ಅಲ್ಲಿ. ಆದರೆ ಅಲ್ಲಿ ಕಠಿಣತ್ವ ಇಲ್ಲದೆ ಜನಗಳಿಗೋಸ್ಕರವಾಗಿ ಒಂದು ಆಳ್ವಿಕೆ ನಡೀತಾ ಇದ್ರೆ ಜನಗಳೇ ಹೇಳ್ತಾರೆ ನಮ್ಮ ರಾಜರು ನಮಗೆ ಸಾಕು ಎಂಬುದಾಗಿ. ಇಲ್ಲಿ ಅರಸನ ಪೊಸಿಷನ್ ಬೇರೊಬ್ರು ತೆಗೆದುಕೊಂಡಿದ್ರಿಂದಾನೆ ಚರ್ಚ್ ಒಳಗೆ ಈ ಡೆಮೋಕ್ರಸಿಯ ಸಮಸ್ಯೆ ನಡೀತಾ ಇದೆ. ಸೊ ನಾವೇನ್ ಮಾಡ್ಬೇಕು ಅಂತ ಕೇಳುವುದಾದರೆ, ಈ ಬಹಳ ಮುಖ್ಯವಾಗಿ ನಾವು ಮಾಡಬೇಕಾಗಿರುವ ಕಾರ್ಯವೇನೆಂದರೆ, ಈಗ ಈ ಪದವಿಗಿರುವಂತಹ ಕಾರ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ತಿಳುವಳಿಕೆ ಬರುವುದಾದರೆ ಚರ್ಚ್ ಒಳಗೆ ನಾವು ಎಕ್ಸ್ಪೆಕ್ಟ್ ಮಾಡುವಂತಹ ರಿವೈವಲ್ ಬರಲು ಆರಂಭವಾಗುತ್ತದೆ. ಇನ್ನು ಬಹಳ ಇದೆ, ಇದ್ರ ಬಗ್ಗೆ ನಾವು ಇನ್ನೂ ಮಾತಾಡಬೇಕಾಗಿದೆ. ಬಹಳ ಸಂತೋಷ ಬರೀ ಈ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿ ಲವೋದಿಕೆ ಅಂದ್ರೇನು, ಹಾಗೆ ಬೆಚ್ಚಗೇರುವಂಥದ್ದು ಅಂದ್ರೇನು, ತಣ್ಣಗಿರುವಂಥದ್ದೇನೆಂಬುದಾಗಿ ಫಸ್ಟ್ ಪಾರ್ಟ್ ಮಾತ್ರ ನೋಡಿದೀವಿ. ದೇವ್ರ ಚಿತ್ತ ಇದ್ರೆ ನಾವು ಬರುವಂಥ ಸಂಚಿಕೆಯಲ್ಲಿ ಇದರ ಉಳಿದ ಭಾಗವನ್ನು ನೋಡೋಣ. ಈ ಒಂದು ಸಂಚಿಕೆಗೆ ಬಂದಿದ್ದಕ್ಕಾಗಿ ಬಹಳ ಸಂತೋಷ. ಪ್ರೈಸ್ ಲಾರ್ಡ್. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನದಲ್ಲೂ ಕೂಡ ಲವೋದಿಕೆಯ ಸಭೆಯ ಕುರಿತಾಗಿ ಮೊದಲನೇ ಭಾಗವಾಗಿ ನಾವು ಕೆಲವು ವಿಷಯಗಳನ್ನು ನೋಡಿದ್ದೇವೆ. ಬೆಚ್ಚಗಿರುವುದಂದ್ರೇನು, ತಣ್ಣಗಿರುವುದಂದ್ರೇನು, ಈಗಿನ ಕಾಲದಲ್ಲಿ ಸಭೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ನಾವು ಯಾವ ರೀತಿಯಾಗಿರಬೇಕಾಗಿತ್ತು, ಯಾಕಂದ್ರೆ ನಮ್ಮ ಆರಂಭ ಯಾವ ರೀತಿಯಾಗಿತ್ತು ಎಂಬುದಾಗಿ, ಆ ಉಜ್ಜೀವನದ ಕುರಿತಾಗಿ, ಉಜ್ಜೀವನ ಹೇಗೆ ಆರಂಭವಾಯಿತು, ಉಜ್ಜೀವನ ಆದಂಥ ಸಮಯದಲ್ಲಿ ಯಾವ ರೀತಿಯಾಗಿತ್ತು ಎಂಬುದಾಗಿ ಅದರ ಕುರಿತಾಗಿ ನೋಡಿ, ಕಡೆಯದಾಗಿ ಲವೋದಿಕೆಯ ಪದದ ಅರ್ಥವನ್ನು ನೋಡಿ, ಜನರ ಹಕ್ಕಿನ ಕುರಿತಾಗಿ ನೋಡಿ, ಈ ಒಂದು ಸಭೆಯ ಕುರಿತಾಗಿ ಅನೇಕ ವಿಷಯಗಳನ್ನು ನೋಡಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಬರುವಂಥ ಸಂಚಿಕೆಯಲ್ಲಿ ಉಳಿದ ಕೆಲವು ವಿಷಯಗಳನ್ನು ನಾವು ಸಭೆಯ ಕುರಿತಾಗಿ ನೋಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.